ಇವತ್ತು ನಾವು ಗಿದ್ಯೋನನ ಒಂದು ಜೀವನ ಚರಿತ್ರೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಾವು 4 ಅಧ್ಯಾಯಗಳನ್ನ ಈಗಾಗಲೇ ಮಾಡಿದ್ದು ಎಲ್ಲರಿಗೆ ತಿಳಿದಂತ ಮಾತು. 5ನೇ ಒಂದು ಅಧ್ಯಾಯ, 5ನೇ ಒಂದು ಅಭ್ಯಾಸ, ಇದು ಒಂದು ಕೊನೆಯ ಅಭ್ಯಾಸ. ಮತ್ತು ಗಿದ್ಯೋನನ ಜೀವನದಲ್ಲಿ ಅವನು ಯಾವ ರೀತಿಯಾಗಿ ಅವನ ಕೊನೆ ಆಯ್ತು ಎಂಬುದರ ವಿಷಯವಾಗಿ ದೇವರ ವಾಕ್ಯದಲ್ಲಿ ಈಗಾಗಲೇ ಓದಿದ ಭಾಗದಿಂದ ಸ್ವಲ್ಪ ಅಭ್ಯಾಸ ಮಾಡಿ ತಿಳ್ಕೊಂಡು ಆತ್ಮೀಯ ಪ್ರಯೋಜನವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ದೇವರು ತನ್ನ ಆತ್ಮನ ಸಹಾಯವನ್ನ ನೀಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಇಸ್ರಾಯೇಲ್ರ ನ್ಯಾಯಸ್ಥಾಪಕನಾದಂತ ಗಿದ್ಯೋನ್, ಅವನ ಬಗ್ಗೆ ಈ 4 ಅಭ್ಯಾಸಗಳ ಬಗ್ಗೆ ಜಸ್ಟ್ ಒಂದ್ 2 ಲೈನ್ದಲ್ಲಿ ಹೇಳ್ಬಿಡ್ತೇನೆ ನಿಮ್ಗೆ. ಅಂದ್ರೆ ವಿಲ್ ಜಸ್ಟ್ ರಿಕಲೆಕ್ಟ್ ಇಟ್ ಅಂತ ಹೇಳಿ. ಇಸ್ರಾಯೇಲ್ರ ನ್ಯಾಯಸ್ಥಾಪಕ, ಈ ಇಸ್ರಾಯೇಲ್ರನ್ನು ಆಳುವಂತ ನ್ಯಾಯಸ್ಥಾಪಕರಲ್ಲಿ ಗಿದ್ಯೋನ್, ಇವನು ನಂಬಿಕೆಯಲ್ಲಿ ಬೆಳೀತಾನೆ. ಅಂದ್ರೆ ಮೊದಲೇ ಅಭ್ಯಾಸ ನಂಬಿಕೆ ಅದು. ಎರಡನೇದಾಗಿ ಆತನು ಯಜ್ಞಾರ್ಪಣೆಯನ್ನ ಮಾಡ್ತಾನೆ, ಅದು ಒಂದು ಸಾಕ್ಷಿಯಾಗಿ ಮತ್ತು ಒಂದು ಆರಾಧನೆಗಾಗಿ. ಮೂರನೇದು, ಯೆಹೋವನ ಪರೀಕ್ಷೆಯಲ್ಲಿ ಗಿದ್ಯೋನ ಪಾಸ್ ಆಗ್ತಾನೆ. ಅಂದ್ರೆ ದೇವರು ಹೇಳಿದಂತಹ ಒಂದು ಪರೀಕ್ಷೆಗೆ ಆತನು ಒಳಗಾಗಿ ಅದನ್ನ ಸರಿಯಾಗಿ ಪಾಸ್ ಆಗ್ತಾನೆ ಎಂಬುದನ್ನ ನಾವು 3ನೇ ಅಧ್ಯಾಯದಲ್ಲಿ ಅಭ್ಯಾಸದಲ್ಲಿ ನೋಡಿದ್ದೇವೆ. ಮತ್ತು ಕಳೆದ ವಾರ ದೇವರು ತೋರಿಸಿದಂತ ಆಯುಧಗಳನ್ನ ಗಿದ್ಯೋನನ್ನು ಉಪಯೋಗಿಸಿ ಒಂದು ದೊಡ್ಡ ಜಯವನ್ನ ಇಸ್ರಾಯೇಲರಿಗೆ ತಂದು ಕೊಡುವಂಥದ್ದನ್ನ ನಾವು ಕಳೆದ ಸಾರಿ ಅಭ್ಯಾಸ ಮಾಡಿದ್ದೇವೆ. ಆಯುಧಗಳು ಬಹಳ ಸಾಧಾರಣವಾಗಿದ್ದು, ಅಂದ್ರೆ ಅವುಗಳಿಗೆ ಆಯುಧ ಅನ್ನೋದೇ ಇಲ್ಲ ನಾವು ಹಂಗ್ ನೋಡಿದ್ರೆ ನಿಜವಾಗಿ. ಆದ್ರೆ ದೇವರು ಅವುಗಳನ್ನ ಆಯುಧ ಅಂತ ಹೇಳಿ ಇಲ್ಲಿ ನಮಗ ತೋರಿಸ್ತಾ ಇದ್ದಾನೆ. ಅವೇನಂತಂದ್ರೆ ಕೊಂಬು ಆಗಿತ್ತು, ಅಂದ್ರೆ ತುತ್ತೂರಿ. ಎರಡನೇದಾಗಿ ಖಾಲಿ ಕೊಡ, ಮಣ್ಣಿನ ಕೊಡ. ಮತ್ತು ಮೂರನೇದಾಗಿ ಉರಿಯುವಂತ ಪಂಜು. ಈ 3 ವಿಷಯಗಳನ್ನ ಅತಿ ಸಾಧಾರಣವಾದಂತ ಸರಳವಾದಂತ ಈ ವಿಷಯಗಳನ್ನ ದೇವರು ಆಯುಧವಂದ ಎಂಬುದಾಗಿ ಉಪಯೋಗಿಸ್ತಾನೆ ಮಿದ್ಯಾನ್ಯರ ವಿರುದ್ಧ. ಮತ್ತು ಮಿಡತೆಗಳ ಗುಂಪಿನ ಹಾಗೆ ಇದ್ದಂಥ ಮಿದ್ಯಾನ್ಯರನ್ನ ಸೋಲಿಸಿಬಿಡ್ತಾನೆ. ಗಿದ್ಯೋನನು ಸೋಲಿಸಿಬಿಡ್ತಾನೆ. ಅವರೆಲ್ಲ ತಮ್ಮೊಳಗೆ ಕಚ್ಚಾಡಿ ಸಾಯ್ಲಿಕ್ಕೆ ಶುರು ಮಾಡ್ತಾರೆ ಎಂಬಂತ ವಿಷಯವನ್ನ ನಾವು ಕಳೆದ ಸಾರಿ ನೋಡಿದ್ವಿ. ಆಗ ಗಿದ್ಯೋನನು ಅವ್ರನ್ನ ಬಿಡುದಿಲ್ಲ. ಕೆಲವರು ಓಡ್ ಹೋಗ್ತಾರೆ, ಅವ್ರ ಅರಸರ ಇಬ್ಬರು ಇರ್ತಾರೆ, ಅವರು ಓಡ್ ಹೋಗ್ತಿರ್ತಾರೆ. ಆದ್ರೆ ಅವ್ರನ್ನ ಬೆನ್ನಟ್ಟಿ ಅವರನ್ನ ಮುಗಿಸೇ ಬಿಡ್ತಾನೆ ಎಂಬಂತಹ ವಿಚಾರವನ್ನ ನಾವು ಗಿದ್ಯೋನನ ಚರಿತ್ರೆಯಲ್ಲಿ ಕಳೆದ ಸಾರಿ ಅಭ್ಯಾಸ ಮಾಡಿದಂತ ಗಿದ್ಯೋನನ ಆಯುಧಗಳ ವಿಷಯವಾಗಿ ನೋಡಿದ್ದೇವೆ. ಈ ರೀತಿಯಾಗಿ ಗಿದ್ಯೋನನ ಒಂದು ಚರಿತ್ರೆಯಲ್ಲಿ ವಿಶೇಷವಾದಂತಹ ಒಂದು ಜಯ ದೇವರು ಒದಗಿಸಿ ಕೊಡ್ತಾನೆ ಎಂಬಂತಹ ವಿಚಾರವನ್ನ ನಾವು ಕಳೆದ ಸಾರಿ ಗಮನಿಸಿ ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದೇವೆ. ಇಸ್ರಾಯೇಲ್ರಿಗೆ ಒಂದು ದೊಡ್ಡ ಜಯ ಆಯ್ತು. ಯಾಕಂದ್ರೆ ಅಬೌಟ್ 1.35 lakhs, 1,30,30,000ಕ್ಕಿಂತಲೂ ಹೆಚ್ಚು ಮಿದ್ಯಾನ್ಯರು, ಅಮಾಲ್ಯಕ್ಯರು ಮತ್ತು ಪೂರ್ವದಿಂದ ಬಂದಂತಹ ಜನರು, ಇವರೆಲ್ಲರೂ ಇಸ್ರಾಯೇಲ್ಗೆ ವಿರುದ್ಧವಾಗಿ ಬಂದಿದ್ರು ಕೂಡ ದೇವರು 300 ಜನ ಇಸ್ರಾಯೇಲರ ಮೂಲಕ ಸರಳವಾದಂತಹ ಆ 3 ಆಯುಧಗಳ ಮೂಲಕ ದೊಡ್ಡ ಜಯವನ್ನ ತಂದು ಕೊಡ್ತಾನೆ. ಮತ್ತು ದೇವರಿಗೆ ಯೆಹೋವನಿಗೆ ಮಹಿಮೆ ಆಗ್ತದೆ. ಯೆಹೋವನ ಕತ್ತಿ, ಗಿದ್ಯೋನನ ಕತ್ತಿ ಎಂಬುದಾಗಿ ಅಲ್ಲಿ ಒದರಿ ಜೋರಾಗಿ ಕೂಗಿ ಆರ್ಭಟ ಮಾಡಿ ಆ ವೈರಿಗಳನ್ನ ಸೋಲಿಸಿಬಿಡ್ತಾರೆ ಎಂಬಂಥ ಒಂದು ವಿಶೇಷವಾದಂತಹ ಚಿತ್ರವನ್ನ ನಾವು ಕಳೆದ ಸಾರಿ ಕಂಡಿದ್ದೇವೆ. ಇದು ನಿಮ್ಮ ಮುಂದೆ ಯಾವಾಗಲೂ ಇರಲಿ. ಆಗ ನಿಮಗೆ ಇದರಿಂದ ಬಹಳಷ್ಟು ಪ್ರೋತ್ಸಾಹ ನಿಮಗೆ ಆತ್ಮೀಯ ರೀತಿಯಲ್ಲಿ ಸಿಗ್ತದೆ. ಈಗಾಗಲೇ ಆಂಟಿ ಅವ್ರು ಹೇಳ್ತಾ ಇದ್ರು, ಈ ಲೋಕದ ಸ್ಥಿತಿಗತಿಗಳನ್ನ ನಾವು ನೋಡುವಾಗ ಬಹಳಷ್ಟು ಅವು ಏನಾಗಿ ಬಿಟ್ಟವೆ ಅಂದ್ರೆ ಫ್ರಜೈಲ್ ಅಂತಾರಲ್ಲ, ಅಂದ್ರೆ ಒಡೆದು ಹೋಗುವಂತಹ ರೀತಿಯಲ್ಲಿ ನಡೀತಾ ಇವೆ ಎಂಬುದನ್ನ ನಾವು ನೋಡುವಾಗ ದೇವರ ವಾಕ್ಯದ ಮಹತ್ವ, ದೇವರ ವಾಕ್ಯದ ಸದುಪಯೋಗ, ದೇವರ ವಾಕ್ಯದ ಆಧಾರ ನಮ್ಮ ಜೀವನದಲ್ಲಿ ಎಷ್ಟು ಇರಬೇಕು ಎಂಬುದನ್ನ ಈ ದಿವಸಗಳಲ್ಲಿ ನಡೀತಕ್ಕಂಥ ಸ್ಥಿತಿಗತಿಗಳೇ ನಮಗೆ ತೋರಿಸ್ಕೊಡ್ತವೆ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಎಲ್ಲ ಇದೆ ಅಂತ ಹೇಳಿ ನಾನು ಮೇಲಿನ ಮೇಲೆ ಹೇಳ್ತಿರ್ತೇನೆ. ವಾಟ್ ಎವರ್ ವಿ ವಾಂಟ್, ನಮಗೇನ್ ಬೇಕು, ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ, ನಮ್ಮ ಎಲ್ಲಾ
ವಿಚಾರಗಳಿಗೆ, ನಮ್ಮ ಸಂಶಯಗಳಿಗೆ, ಎಲ್ಲವುಗಳಿಗೆ ದೇವರ ವಾಕ್ಯದಲ್ಲಿ ಉತ್ತರ ಇದೆ ಎಂಬುದನ್ನ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಕಂಡುಕೊಳ್ತೇವೆ. ಈ ರೀತಿಯಾಗಿ ಇರುವಾಗ ಇಸ್ರಾಯೇಲರಿಗೆ ಒಂದು ದೊಡ್ಡ ಜಯ ಆದ್ಮೇಲೆ ಅಲ್ಲಿ ಈಗಾಗಲೇ ಓದಿದಂತ ಭಾಗದಲ್ಲಿ ಇಸ್ರಾಯೇಲ್ರು ಏನ್ ಮಾಡ್ತಾರಂತಂದ್ರೆ ಗಿದ್ಯೋನ್ ಕಡೆಗೆ ಬರ್ತಾರೆ. ದೇ ಕಮ್ ಟು ಗಿದ್ಯೋನ್. ಬಂದು ಅವನಿಗೆ ಒಂದು ಮಾತು ಹೇಳ್ತಾರೆ. ಈಗ ಅವರು ಜಯದ ರುಚಿಯನ್ನ ಕಂಡುಕೊಂಡಿದ್ದಾರೆ ಮತ್ತು ಗಿದ್ಯೋನನ ಒಂದು ಚಾತುರ್ಯವನ್ನ ಅವರು ಅನುಭವಿಸಿದ್ದಾರೆ. ಈ ರೀತಿಯಾಗಿ ಅವರು ಗಿದ್ಯೋನಿಗೆ ಮನಸ್ಸೋತ್ ಹೋಗ್ಬಿಟ್ಟಾರೆ. ಅಂದ್ರೆ ಅವ್ರ ಮನಸ್ಸು ಅವರು ಗಿದ್ಯೋನಿಗೆ ಕೊಟ್ಬಿಟ್ಟಾರೆ. ಅಂದ್ರೆ ಅಷ್ಟು ಪ್ರಭಾವಿತರಾಗಿದ್ದಾರೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಕು. ಈ ರೀತಿಯಾಗಿ ಪ್ರಭಾವಿತರಾದಂಥ ಮನಸ್ಸೋತು ಹೋದಂಥ ಜನರು, ಇಸ್ರಾಯೇಲ್ ಜನರು ಗಿದ್ಯೋನನಿಗೆ ಒಂದು ಮಾತು ಹೇಳ್ತಾರೆ. ಅದೇನಂತಂದ್ರೆ 23ನೇ ವಚನದಲ್ಲಿ ಈಗಾಗಲೇ ಸಹೋದರು ಓದಿದ್ದಾರೆ. ನಮ್ಮನ್ನು ಮಿದ್ಯಾನ್ಯರ ಕೈಯಿಂದ ಬಿಡಿಸಿದೆಯಲ್ಲ, ನೀನು ನಿನ್ನ ವಂಶದವರು ನಮಗೆ ಅರಸರಾಗಬೇಕು ಎಂಬ ಬೇಡಿಕೆಯನ್ನು ಇಟ್ಟರು ಅಂಥೇಳಿ 23ನೇ ವಚನ ನಮಗೆ ತಿಳಿಸ್ತದೆ. ಅಂದ್ರೆ ದೇ ಆರ್ ಸೋ ಮಚ್ ಪ್ಲೀಸ್ಡ್. ಅವರು ಗಿದ್ಯೋನನ ಈ ಒಂದು ಜಯ, ದೇವರು ಗಿದ್ಯೋನನ ಮೂಲಕವಾಗಿ ಜಯವನ್ನ ಕೊಟ್ಟ. ಆದ್ರೆ ಜಯ ಕೊಟ್ಟವನನ್ನೇ ಮರೆತು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಗಿದ್ಯೋನನ್ನೇ ಅವರು ಒಂದು ದೊಡ್ಡ ಹುದ್ದೆಗೆ ಅಥವಾ ಒಂದು ದೊಡ್ಡ ಸ್ಥಾನಕ್ಕೆ ಅವರು ಕರೀತಾ ಇದ್ದಾರೆ, ಅಥವಾ ಬರ್ರಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ಆಗ್ರಿ ಅಂತ ಹೇಳ್ತಾ ಇದ್ದಾರೆ. ನೀವಷ್ಟೇ ಅಲ್ಲ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಇವರೆಲ್ಲ ಬರ್ಲಿ, ನಮ್ಮನ್ನ ಆಳ್ಲಿ ಎಂಬುದಾಗಿ ಅವರು ಹೇಳುವಂತ ಮಾತು ಇಲ್ಲಿ ನಮಗ ಕಂಡು ಬರ್ತದೆ. ಇದು ದೇವರಿಗೆ ಅವರು ಮಹಿಮೆ ಸಲ್ಲಿಸಬೇಕಾಗಿತ್ತು. ದೇವರಿಗೆ ಯೆಹೋವನ ಕತ್ತಿ ಎಂಬುದಾಗಿ ಹೇಳಿದಂತಹ ಜನರು ಯೆಹೋವನನ್ನೇ ಮರೆತು ಈಗ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಗಿದ್ಯೋನನ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಗಿದ್ಯೋನನೇ ನಮ್ಮ ಅರಸನಾಗಿರ್ಬೇಕು ಎಂಬಂತ ಒಂದು ವಿಚಾರವನ್ನ ಅಲ್ಲಿ ಅವನಿಗೆ ತಿಳಿಸ್ಕೊಡ್ತಾ ಇರುವುದನ್ನ ನಾವು ಇಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಅವರ ಬೇಡಿಕೆ ಅದೊಂದು ಒಂದು ಅದು ದೇವರ ಒಂದು ಹೊರತಾಗಿದ್ದಂತಹ ಒಂದು ಬೇಡಿಕೆ ಆಗಿತ್ತು ಅನ್ಬಹುದು ನಾವು. ಯಾಕಂದ್ರೆ ಅವರು ದೇವರಿಗೆ ಹೇಳ್ಬೇಕಾಗಿತ್ತು, ದೇವರೇ ನೀನು ನಮಗೆ ಅದ್ಭುತವಾದ ಜಯ ಕೊಟ್ಟಿದ್ದಿ, ನೀನು ನಮ್ಮನ್ನು ನಡೆಸು ಮತ್ತು ನೀನು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ಈ ಒಂದು ಯುದ್ಧದಲ್ಲಿ ಕಾಯ್ದ ಹಾಗೆ ಮುಂದೆ ಸಹ ನಮ್ಮನ್ನು ಕಾಯಿ ಎಂಬುದಾಗಿ ಹೇಳಬೇಕಾಗಿತ್ತು. ಆದ್ರೆ ಅವರು ಗಿದ್ಯೋನನನ್ನ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇಳ್ತಾ ಇದ್ದಾರೆ, ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಆಗ ಗಿದ್ಯೋನನು ಸಹ ಅದಕ್ಕೆ ಒಂದು ಒಳ್ಳೆ ಉತ್ತರನೇ ಕೊಡ್ತಾನೆ. ಹಿ ಗಿವ್ಸ್ ಅ ವೆರಿ ಗುಡ್ ಆನ್ಸರ್ ಅಂತ ಹೇಳಿ ಹೇಳಬಹುದು. ಅವನು ಆ ಜಯ ಅದು ಅದರ ಬಗ್ಗೆ ಆತನು ಏನ್ ಹೇಳ್ತಾನೆ ಅಂತಂದ್ರೆ ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಆಳುವುದಿಲ್ಲ, ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಅಥವಾ ನನ್ನ ವಂಶಜರಾಗ್ಲಿ ಆಳುವುದಿಲ್ಲ. ಆದ್ರೆ ಆಳುವವರು ಯಾರು ಎಂಬುದನ್ನ ಆತನು ಇಲ್ಲಿ ಸ್ಪಷ್ಟವಾಗಿ ಅವರಿಗೆ ತಿಳಿಸ್ತಾ ಇದ್ದಾನೆ. ಯೆಹೋವನೇ ಆಳುವನು ಎಂದು ಹೇಳ್ತಾನೆ. ಯೆಹೋವನೇ ಆಳುವನು ಎಂದು ಹೇಳಿ ಅಲ್ಲಿ ಏನ್ ಮಾಡ್ತಾನಂತಂದ್ರೆ ಅವನ ಮುಂದೆ ಇದ್ದಂತಹ ಒಂದು ಶೋಧನೆಯನ್ನ ಆತನು ಜಯಿಸ್ತಾ ಇದ್ದಾನೆ. He is winning a temptation or a trial that has come, temptation that had come before him ಎಂಬುದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಹೀಗೆ ಗಿದ್ಯೋನನಿಗೆ ಒಂದು ದೊಡ್ಡ ಶೋಧನೆನೇ ಬಂದಿತ್ತು. ಅವನು ಒಪ್ಪಿಕೋಬಹುದಾಗಿತ್ತು, ಒಪ್ಪಿಕೋಬಾರದು ಅಂತ ಹೇಳಿ ನಾವು ಇಲ್ಲಿ ಒಪ್ಪಿಕೊಳ್ಳಿಲ್ಲ, ಆತ್ಮ ನಿಜ. ಆದ್ರೆ ಅವನು ಒಪ್ಪಿಕೊಳ್ಳಬಹುದಾಗಿತ್ತು ಅಂತ ಹೇಳಿ ನಮಗ್ ಅನಿಸ್ತದೆ. ಆದ್ರೆ ಅವನು ಅದನ್ನ ಒಪ್ಪಿಕೊಳ್ಳಲಿಲ್ಲ. ಅವನು ಹೇಳ್ಬಿಟ್ಟ ಏನಂತ ಹೇಳಿ, ಯೆಹೋವನೇ ನಿಮ್ಮನ್ನು ಆಳ್ತಾನೆ, ಯೆಹೋವನೇ ನಿಮ್ಮ ಅರಸನು, ಅವನ ಒಂದು ಆಳಿಕೆಯಲ್ಲಿ ನೀವು ಬಾಳಿರಿ ಎಂಬುದಾಗಿ ಹೇಳುವಂತಹ ಮಾತು ನಿಜವಾಗಿಯೂ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗುವಂತಹ ಒಂದು ಸ್ಥಿತಿಯನ್ನ ತೋರಿಸ್ತದೆ. ಅಥವಾ ಅವನ ಒಂದು ಯಶಸ್ಸು ಏನಾಗಿತ್ತು, ಅದು ಒಂದು ಶೋಧನೆಯಲ್ಲಿ ಆತನು ಪಡೆದಂತಹ ಒಂದು ಯಶಸ್ಸು ಇದು ನಮಗ ತೋರಿಸಿ ಕೊಡ್ತದೆ. ಇನ್ನೂ ಹೆಚ್ಚು ಅವನು ಕ್ಲಿಯರ್ ಮಾಡ್ಬೋದಾಗಿತ್ತು ಅನಿಸ್ತದೆ ನನಗೆ. ಇನ್ನೂ ಅವನು ಹೇಳ್ಬೋದಾಗಿತ್ತು ಏನಂತ ಹೇಳಿ, ನೋಡ್ರಿ ಇಷ್ಟು ದೊಡ್ಡ ಜಯ ಅದು ಯಾವ ಮನುಷ್ಯನಿಗೆ ಸಾಧ್ಯನೇ ಇಲ್ಲ, ಆದ್ರೆ ಅದನ್ನ ನಮ್ಮ ದೇವರಾದ ಯೆಹೋವನು ನಮ್ಗೆ ಕೊಟ್ಟಿದ್ದಾನೆ. ಆದ ಕಾರಣ ಆತನಿಗೆ ನಾವು ಜಯಘೋಷ ಮಾಡೋಣ, ಆತನಿಗೆ ನಾವು ಸ್ತೋತ್ರ ಹೇಳೋಣ, ಆತನನ್ನು ನಾವು ಕೊಂಡಾಡೋಣ, ಆತನಿಗೆ ನಾವು ಅಡ್ಡ ಬಿದ್ದು ಆರಾಧಿಸೋಣ ಎಂಬುದಾಗಿ ಹೇಳ್ಬೋದಾಗಿತ್ತು ಅವನು. ಆದ್ರೆ
ಅದರ ಒಂದು ಭಾಗವನ್ನು ಮಾತ್ರ ಆತನು ಹೇಳ್ತಾ ಇದ್ದಾನೆ. ಏನಂತ ಹೇಳಿ, ಯೆಹೋವನು ನಿಮ್ಮನ್ನು ಆಳ್ತಾನೆ ಅಷ್ಟೇ ಮುಗಿಸ್ಬಿಟ್ಟ ಅವ. ಈ ಭಾಗದಲ್ಲಿ ಅವನ ಒಂದು ಉತ್ತರ ಅದು ಸರಿಯಾಗಿದ್ರೂ ಕೂಡ ಅದು ಪೂರ್ಣವಾದಂತಹ ಉತ್ತರ ಆಗಿರ್ಲಿಲ್ಲ ಅಂತ ಹೇಳಿ ನಮಗ ಕಂಡು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನ ನಾವು ಎದುರಿಸ್ತಿರ್ತೇವೆ. ಆದ್ರೆ ಯಾವಾಗಲೂ ಅದರ ಪೂರ್ಣವಾದಂತಹ ಒಂದು ವಿಚಾರದಿಂದ ನಾವು ದೇವರನ್ನ ಕೊಂಡಾಡುವಂತವರಾಗಿರ್ಬೇಕು, ಸ್ತುತಿಸುವಂತವರಾಗಿರ್ಬೇಕು, ಆತನಿಗೆ ಘನ ಮಾನ ಮಹಿಮೆಯನ್ನ ಸಲ್ಲಿಸುವಂತವರಾಗಿರ್ಬೇಕು ಎಂಬಂತಹ ಪಾಠ ಇಲ್ಲಿ ನಮಗ ಕಂಡು ಬರ್ತದೆ. ನೀವೇ ವಿಚಾರ ಮಾಡಿ ನೋಡ್ರಿ, ಎಷ್ಟೋ ಸಲ ದೇವರು ನಮಗೆ ತನ್ನ ಜಯ ಕೊಡ್ತಾನೆ, ಯಾರ ಮೂಲಕವಾಗಿಯೂ ಕೊಡ್ತಾನೆ, ಯಾವುದೇ ಒಂದು ಸ್ಥಿತಿಗತಿ ಮೂಲಕವಾಗಿ ಕೊಡ್ತಾನೆ. ಆದ್ರೆ ನಾವು ಎಷ್ಟೋ ಸಲ ದೇವರನ್ನ ಮರ್ತು ಬಿಡ್ತೇವೆ. ಆ ವ್ಯಕ್ತಿಗಳನ್ನ ನಾವು ಹೆಚ್ಚು ಅವರಿಗೆ ಬಹಳಷ್ಟು ಥ್ಯಾಂಕ್ಸ್ ಹೇಳ್ತೇವೆ, ಅವರಿಗೆ ಬಹಳಷ್ಟು ಪ್ರಶಂಸೆ ಮಾಡ್ತೇವೆ, ಅವರಿಗೆ ಬಹಳಷ್ಟು ನಮ್ಮ ಮೆಚ್ಚುಗೆಯನ್ನು ವ್ಯಕ್ತ ಮಾಡ್ತೇವೆ. ಆದ್ರೆ ದೇವರಿಗೆ ನಾವು ಎಷ್ಟು ಮಾನ ಕೊಡ್ತೇವೆ, ದೇವರನ್ನ ನಾವು ಎಷ್ಟು ನೆನೆಸ್ಕೊಳ್ತೇವೆ? ಇದು ಒಂದು ನಮ್ಮ ಮುಂದಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ನಾವು ಯಾವಾಗಲೂ ಉತ್ತರವನ್ನ ದೇವರಲ್ಲಿಯೇ ನಾವು ಕೊಡಬೇಕು. ಕರ್ತನಾದ ಯೇಸು ಕ್ರಿಸ್ತರಿಗೆ ನಾವು ಸಲ್ಲಿಸಬೇಕಾದಂತ ಘನ ಮಾನ ಮಹಿಮೆಯನ್ನ ಸಲ್ಲಿಸಬೇಕು ಎಂಬುದನ್ನ ನೆನ್ಪಿಟ್ಕೊಳ್ಳೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಯಾವಾಗಲೂ ಬೇಡುವಂತರಾಗಿರ್ತೇವೆ ಹೊರತು ನಾವು ದೇವರಿಗೆ ಸ್ತೋತ್ರ ಹೇಳುವುದರಲ್ಲಿ ಬಹಳ ಹಿಂದೆ ಇರುವಂತಹ ವ್ಯಕ್ತಿಗಳಾಗಿರ್ತೇವೆ. ಯಾಕಂದ್ರೆ ವಿ ಫರ್ಗೆಟ್ ಇಟ್. ನಮಗೆ ಒಳ್ಳೇದಾದ ಕೂಡ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ, ಯಾರು ನಮ್ಮನ್ನ ಈ ಒಳ್ಳೆ ಸ್ಥಿತಿಗೆ ತಂದ್ರು, ಯಾರು ನಮಗೆ ಒಳ್ಳೆಯ ಒಂದು ಫಲಿತಾಂಶ ಕೊಟ್ರು, ಯಾರು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದ್ರು ಎಂಬುದನ್ನ ಎಷ್ಟೋ ಸಲ ನಾವು ಮರೆತು ಬಿಡ್ತೇವೆ. ವಿ ಫರ್ಗೆಟ್. ವಿ ಆರ್ ದ ಪೀಪಲ್ ಹೂ ಫರ್ಗೆಟ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಆದ ಕಾರಣ ಕೀರ್ತನೆಗಾರನ್ ಹೇಳ್ತಾನೆ, 103ನೇ ಕೀರ್ತನೆಯಲ್ಲಿ ಆತನು ಹೇಳ್ತಾನೆ ಏನಂತ ಹೇಳಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವನ್ನ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. 103ನೇ ಕೀರ್ತನೆ 1-2 ವಚನಗಳಲ್ಲಿ ಅದ್ಭುತವಾದಂತಹ ಸತ್ಯವನ್ನ ಕೀರ್ತನೆಗಾರನಾದಂತಹ ದಾವೀದನು ಹೇಳ್ತಾ ಇದ್ದಾನೆ. ಆತನು ಎಷ್ಟು ಒಳ್ಳೆ ರೀತಿಯಲ್ಲಿ ಅದನ್ನ ವಿವರಿಸ್ತಾ ಇದ್ದಾನೆ. ನನ್ನ ಮನವೇ, ನನ್ನ ಸರ್ವೇಂದ್ರಿಯಗಳೇ, ನಮ್ಮ ಮನಸ್ಸು ನಮ್ಮ ಮನಃಪೂರ್ವಕವಾಗಿ ನಾವು ದೇವರನ್ನ ಕೊಂಡಾಡುವವರಾಗಿರ್ಬೇಕು. ನಮ್ಮ ಬುದ್ಧಿ ಜ್ಞಾನ ಶಕ್ತಿಗಳನ್ನ ಉಪಯೋಗಿಸಿ ದೇವರನ್ನ ನಾವು ನೆನೆಸಿ ಆತನಿಗೆ ಸ್ತುತಿ ಹೇಳುವಂತವರಾಗಿರ್ಬೇಕು ಎಂಬಂತಹ ವಿಚಾರವನ್ನ ನಾವು 103ನೇ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಅದೇ ರೀತಿಯಾಗಿ ಯೇಸು ಸ್ವಾಮಿಯು ಸಹ ತನ್ನ ಈ ಲೋಕದ ಮಹತ್ ಕಾರ್ಯಗಳನ್ನ ಮಾಡ್ತಾ ಇರುವಾಗ ಅಲ್ಲಿ 10 ಜನ ಕುಷ್ಠರೋಗಿಗಳನ್ನ ವಾಸಿ ಮಾಡ್ತಾನೆ. ಅದರಲ್ಲಿ ಒಬ್ಬ ಸಮಾರ್ಯದವನಿರ್ತಾನೆ, ಅನ್ಯನಾಗಿರ್ತಾನೆ. ಉಳಿದ 9 ಜನ ಕುಷ್ಠರೋಗಿಗಳು ಏನಾಗಿರ್ತಾರಂತಂದ್ರೆ ದೇ ಆರ್ ಆಲ್ ಜ್ಯೂಸ್, ಯಹೂದ್ಯರಾಗಿರ್ತಾರೆ. ಆದ್ರೆ ಯೇಸು ಸ್ವಾಮಿ ಅವ್ರು ಹೇಳ್ತಾನೆ, ಹೋಗ್ರಿ ನೀವು ಈ ನೀರಿನಲ್ಲಿ ಹೋಗಿ ನೀವು ನಿಮ್ಮ ಮೈಯನ್ನು ತೊಳ್ಕೊಳ್ರಿ, ಆಮೇಲೆ ಶುದ್ಧರಾಗ್ತೀರಿ. ನೀವು ಹೋಗಿ ಅದನ್ನ ಯಾಜಕರಿಗೆ ತೋರಿಸಿ ಅದರಿಂದ ಒಂದು ನೀವು ಏನಂತಾರೆ ಅದಕ್ಕೆ ಸರ್ಟಿಫಿಕೇಟ್ ನೀವು ತಗೋಬೇಕು. ಆಗ ನಿಮ್ಮ ಕುಷ್ಠರೋಗ ವಾಸಿಯಾಗಿದೆ ಅಥವಾ ನಿಮ್ಗೆ ಕುಷ್ಠರೋಗ ಇಲ್ಲ ಎನ್ನುವಂತಹ ಒಂದು ಪುರಾವೆ ನಿಮ್ಮಲ್ಲಿ ಇರ್ತದೆ. ಆದ ಕಾರಣ ಅದು ದೇವರು ನೇಮಿಸಿದಂತಹ ಒಂದು ಇದು ವಿಚಾರ ಅದು. ಆದ ಕಾರಣ ಅದರ ಪ್ರಕಾರ ನೀವು ಮಾಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಹೇಳಿದಾಗ 10 ಜನ ಎಲ್ಲರೂ ವಾಸಿ ಆಗ್ತಾರೆ. ಯೇಸು ಸ್ವಾಮಿ ಹೇಳಿದಾಗೆ ಮಾಡ್ತಾರೆ. ಅವರು ವಾಸಿ ಆಗ್ತಾರೆ. ಬಹಳಷ್ಟು ಅವ್ರಿಗೆ ಖುಷಿ ಆಗ್ತದೆ. ಆದ್ರೆ ಅದರಲ್ಲಿ ಒಬ್ಬ ಅವನು ಯಾರಂತಂದ್ರೆ ಸಮಾರ್ಯದವ. 9 ಜನ ಅವರು ಯಹೂದ್ಯರು. ಅವರು ಯೇಸು ಸ್ವಾಮಿಯನ್ನ ತಿರುಗಿ ಹೋಗಿ ಆತನಿಗೆ ಉಪಕಾರ ಸ್ತುತಿ ಹೇಳಬೇಕು ಎನ್ನುವಂತ ವಿಚಾರ ಅವರಿಗೆ ಬರಲಿಲ್ಲ. ಆದ್ರೆ ಸಮಾರ್ಯನಾದಂತ ಆ ಸಮಾರ್ಯದ ಕುಷ್ಠರೋಗಿ ಅವನೇನ್ ಮಾಡ್ದ ಅಂತಂದ್ರೆ, ನಾನು ಹೋಗ್ತೇನೆ, ಯೇಸು ಸ್ವಾಮಿಗೆ ನಾನು ಉಪಕಾರ ಸ್ತುತಿ ಹೇಳ್ತೇನೆ, ಅವರೇ ನನ್ನನ್ನು ವಾಸಿ ಮಾಡಿದ್ದಾರೆ ಎಂಬುದಾಗಿ ಆತನು ತಿರುಗಿ ಹೋಗಿ ಸ್ವಸ್ಥನಾದ ಮೇಲೆ ಹೋಗಿ ಹೇಳಿದಂಥ ಒಂದು ಉಪಕಾರ ಸ್ತುತಿ ಹೇಳಿದಂಥ ಮೊದಲನೇ ವ್ಯಕ್ತಿ ಮತ್ತು ಆತನು ಕಂಡಂತ ಮೊದಲೇ ವ್ಯಕ್ತಿ, ಸ್ವಸ್ಥನಾದ ಮೇಲೆ ಕಂಡುಕೊಂಡಂತ ಮೊದಲೇ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಯೇಸು ಸ್ವಾಮಿ ಆಗಿದ್ರು ಎಂಬುದಾಗಿ ನಮಗ ತಿಳಿದು ಬರ್ತದೆ. ಆಗ ಯೇಸು ಸ್ವಾಮಿ ಅವನನ್ನು ನೋಡಿ ಒಂದು ಪ್ರಶ್ನೆ ಹಾಕ್ತಾರೆ ಅವನಿಗೆ, 10 ಜನ ನೀವು ಶುದ್ಧರಾಗಿದ್ದೀರಿ, ಉಳಿದಂತಹ 9 ಜನ ಎಲ್ಲಿ ಎಂಬುದಾಗಿ ಸ್ಪಷ್ಟವಾದಂತಹ ಒಂದು ಪ್ರಶ್ನೆಯನ್ನ ಅವನಿಗೆ ಕೇಳ್ತಾರೆ ಅವರು. ಅಂದ್ರೆ
ಯೇಸು ಸ್ವಾಮಿ ಎಲ್ಲಾರು ಬಂದು ಆತನಿಗೆ ಉಪಕಾರ ಸ್ತುತಿ ಹೇಳಬೇಕು ಎಂಬಂತಹ ವಿಚಾರ ಅಲ್ಲಿ ನಮಗೆ ಕಂಡು ಬರ್ತದೆ. ಆದ್ರೆ 9 ಜನ ಮರ್ತು ಬಿಟ್ರು. ಒಬ್ಬನು ಮಾತ್ರ ಅನ್ಯನಾಗಿದ್ರೂ ಕೂಡ ಆತನು ಯೇಸು ಸ್ವಾಮಿ ಅವರ ಕೃಪೆಯನ್ನ, ಕರುಣೆಯನ್ನ, ಅವನ ಮೇಲೆ ತೋರಿಸಿದಂತಹ ಪ್ರೀತಿಯನ್ನ ನೆನಪಿಸಿಕೊಂಡು ಅವನೇನ್ ಮಾಡ್ದ ಅಂತಂದ್ರೆ ಬಂದು ಯೇಸು ಸ್ವಾಮಿಗೆ ಉಪಕಾರ ಸ್ತುತಿ ಹೇಳುವುದನ್ನ ಇಲ್ಲಿ ನಾವು ಅಡ್ಡ ಬಿದ್ದನಂತ ಇದೆ. ಅಲ್ಲದೆ ನೋಡ್ರಿ, ಅದು ಹೊಸ ಒಡಂಬಡಿಕೆಯ ಭಾಗದಲ್ಲಿ ಅಡ್ಡ ಬಿದ್ದನಂತ ಅವನು. ಅಂದ್ರೆ ಹಿ ವಾಸ್ ಸೋ, ಆತನಿಗೆ ಎಷ್ಟು ಯೇಸು ಸ್ವಾಮಿಯವ್ರ ಬಗ್ಗೆ ಒಂದು ಕೃತಜ್ಞತೆ ಉಕ್ಕಿ ಬರ್ತಾ ಇದೆ. ಆದ ಕಾರಣ ಅವನು ಅಡ್ಡ ಬಿದ್ದು ಯೇಸು ಸ್ವಾಮಿಯನ್ನ ಆರಾಧಿಸ್ತಾ ಇದ್ದಾನೆ, ಯೇಸು ಸ್ವಾಮಿಗೆ ಸ್ತೋತ್ರ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿಯವ್ರಿಗೆ ಹೇಳ್ತಾ, ಎಷ್ಟು ನೀನು ನನ್ನನ್ನ ನನಗೆ ವಾಸಿ ಮಾಡಿದಿ ಸ್ವಾಮಿ, ನನ್ನ ಸ್ಥಿತಿ ಏನಾಗಿತ್ತು, ಆದ್ರೆ ನೀನು ನನ್ನನ್ನ ಯಾವ ರೀತಿಯಾಗಿ ಸ್ವಸ್ಥ ಮಾಡಿದಿ ಅಂತ ಹೇಳಿ ಆತನು ಅಡ್ಡ ಬಿದ್ದು ಯೇಸು ಸ್ವಾಮಿಯವರಿಗೆ ಆರಾಧನೆಯನ್ನ ಸಲ್ಲಿಸಿ ಎಂಬುದಾಗಿ ನೋಡುವಾಗ ಎಷ್ಟು ಸುಂದರವಾದಂತಹ ವಿಚಾರ. ನಮ್ಮ ಜೀವನದಲ್ಲಿ ನಾವು ಉಪಕಾರ ಸ್ತುತಿ ಹೇಳುವಂತಹ ಒಂದು ವಿಚಾರ ನಮ್ಮ ಮುಂದೆ ಕಂಡು ಬರ್ತದೆ, ತಿಳಿದು ಬರ್ತದೆ. ಈ ರೀತಿಯಾಗಿ ಗಿದ್ಯೋನನು ಸಹ ಮಾಡಬೇಕಾಗಿತ್ತು, ಆದ್ರೆ ಅವನು ಭಾಗಶಃ, ಪೂರ್ಣವಾಗಿ ಮಾಡಲಿಲ್ಲ. ಆದ್ರೆ ಭಾಗಶಃ ಆತನೇ ಹೇಳ್ತಾನೆ, ಯೆಹೋವನು ನಿಮ್ಮ ಅರಸನು, ಆತನೇ ನಿಮ್ಮನ್ನ ನಿಮ್ಮ ಅರಸನಾಗಿರ್ತಾನೆ ಎಂಬುದಾಗಿ ಅಷ್ಟು ಹೇಳಿ ಆತನು ಬಿಟ್ಬಿಟ್ಟನು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಹೀಗೆ ಗಿದ್ಯೋನನ ಜೀವನದಲ್ಲಿ ಮೊದಲನೇ ಒಂದು ಶೋಧನೆಗೆ ಅವನು ಜಯ ಪಡ್ಕೊಂಡ. ಹಿ ಒನ್ ಓವರ್ ದ ಟೆಂಪ್ಟೇಷನ್ ಫಸ್ಟ್ ಟೈಮ್. ಆದರೆ ಎರಡನೇ ಒಂದು ಶೋಧನೆ ವೇಟ್ ಮಾಡ್ತಾ ಇದೆ ಅವನಲ್ಲೀಗ. ದ ಸೆಕೆಂಡ್ ಟೆಂಪ್ಟೇಷನ್ ಈಸ್ ವೇಟಿಂಗ್ ಫಾರ್ ಹಿಮ್. ಅದೇನಂತಂದ್ರೆ ಅವನಿಗೆ ಅಲ್ಲಿ ಆತನ ಹೇಳ್ತಾ ಇದ್ದಾನೆ ನೋಡ್ರಿ, 25ನೇ ವಚನದಲ್ಲಿ ನಾವು, ಅಲ್ಲ 24ನೇ ವಚನದಲ್ಲಿ ಆತನು ಹೇಳುವುದನ್ನ ನೀವು ಇಲ್ಲಿ ಕಾಣ್ತೀರಿ. ಯೆಹೋವನೇ ನಿಮ್ಮ ಅರಸನಾಗಿರುವನು, ಆದರೆ ನಿಮಗೆ ಒಂದು ಬಿನ್ನಹ ಮಾಡ್ತೇನೆ. ನೋಡ್ರಿ, ಗಿದ್ಯೋನನ ವಿಚಾರ ಎಲ್ಲಿ ಹೋಗ್ತಾ ಇದೆ. ಗಿದ್ಯೋನನು ಏನ್ ಮಾಡ್ಬೇಕಾಗಿತ್ತು, ಗಿದ್ಯೋನನು ಏನ್ ಮಾಡ್ತಾ ಇದ್ದಾನೆ. ಎರಡನೆಯ ಶೋಧನೆ ಅಲ್ಲಿ ಕಾಯ್ದಿದೆ. ಆ ಶೋಧನೆ ಏನಂತಂದ್ರೆ, ನಿಮಗೆ ಒಂದು ಬಿನ್ನಹ ಮಾಡ್ತೇನೆ. ನಾವು ಈಸ್ ರಿಕ್ವೆಸ್ಟಿಂಗ್ ದೆಮ್. ಆಕ್ಚುಲಿ ನೋಡ್ಬೇಕಂದ್ರೆ ಅವರು ಅವನಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನೀನ್ ನಮ್ಮ ಅರಸ ಆಗು ಅಂತ ಹೇಳಿ. ಆದ್ರೆ ಈಗ ಆತನು ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ, ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಅಂದ್ರೆ ಮನುಷ್ಯನ ಜೀವನದಲ್ಲಿ ಬರುವಂತಹ ಸ್ಥಿತಿಗತಿಗಳು ಅವನನ್ನ ಯಾವ ಸ್ಥಿತಿಗೆ ಒಯ್ತವೆ ಎಂಬುದನ್ನ ನಾವು ನೆನಪಿಟ್ಕೊಂಡಿರ್ಬೇಕು. ಆದ ಕಾರಣ ಯೇಸು ಸ್ವಾಮಿ ತನ್ನ ವಾಕ್ಯದಲ್ಲಿ ಹೇಳ್ತಾನೆ ಏನಂತ ಹೇಳಿ, ನಿಂತಿದ್ದೇನೆ ಎಂದು ಹೇಳುವವನು ಬೀಳದಂತೆ ನೋಡಿಕೊಳ್ಳಿ, ಎಚ್ಚರವಾಗಿರಲಿ ಎಂಬುದಾಗಿ ಯೇಸು ಸ್ವಾಮಿಯವರೇ ಮಾತನ್ನು ಹೇಳಿದ್ದಾರೆ. ಬೀಳೋದು ಬಹಳ ಸುಲಭ, ಇಟ್ ಈಸ್ ವೆರಿ ಈಸಿ ಟು ಫಾಲ್. ಆದ್ರೆ ಯೇಸು ಸ್ವಾಮಿ ಹೇಳಿದಂತಹ ಮಾತನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ನಾವು ನಡೆಯುವಾಗ ನಾವು ಜಯ ಪಡ್ಕೊಳ್ತೇವೆ. ಅದರಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ನಿಂತಿದ್ದೇನೆ ಎಂದು ಹೇಳುವವನು ಬೀಳದಂತೆ ಎಚ್ಚರವಾಗಿರ್ಲಿ, ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದಂತಹ ಮಾತನ್ನ ನಾವು ನೆನಪಿಟ್ಕೊಳ್ಳೋಣ ಯಾವಾಗಲೂ. ದೀಸ್ ಆರ್ ಆಲ್ ಅವರ್ ದಿನವಹಿ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ವಿಷಯಗಳು, ವಿಚಾರಗಳಾಗಿರ್ತವೆ. ಆದ ಕಾರಣ ನಾವು ಅವುಗಳನ್ನ ನೆನಪಿಟ್ಕೊಂಡ್ರೆ ಅವುಗಳನ್ನ ಎದುರಿಸ್ಲಿಕ್ಕಾಗ್ತದೆ. ವಿ ವಿಲ್ ಗೆಟ್ ದ ಸಕ್ಸಸ್. ಅವುಗಳನ್ನ ನಾವು ಜಯಿಸುವಾಗ ನಮ್ಮ ಜೀವನದಲ್ಲಿ ನಾವು ನಿಜವಾಗಿಯೂ ದೇವರಿಗೆ ಹೆಚ್ಚು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ, ಯೇಸು ಸ್ವಾಮಿಯವರ ಕೃಪೆಯನ್ನ ಹೆಚ್ಚಾಗಿ ನಾವು ಅನುಭವಿಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಸಹಾಯ ಆಗ್ತದೆ. ನೋಡ್ರಿ ಏನಾಗ್ತದೆ ಅಂತಂದ್ರೆ, 24ನೇ ವಚನಕ್ಕೆ ಆತನ ಹೇಳ್ತಾನೆ, ಬಿನ್ನಹ ಮಾಡ್ತೇನೆ, ಪ್ರತಿಯೊಬ್ಬನು ತಾನು ಕೊಳ್ಳೆ ಹೊಡೆದ ಮುರುಗುಗಳನ್ನು ನನಗೆ ಕೊಡಲಿ ಅಂತ. ನೋಡ್ರಿ, ಈ ಮುರುಗುಗಳ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಇದೆ. ಅದೇನಂತಂದ್ರೆ, ಈ ಮಿದ್ಯಾನ್ರು ಯಾರಾಗಿದ್ರು, ಇವರು ಇಷ್ಮಾಯೇಲನ ಸಂತತಿಯವರಾಗಿದ್ರು. ನಿಮ್ಗೆ ಗೊತ್ತಲ್ಲ, ಏಸಾ ಮತ್ತು ಇಸಾಕ್, ಇಷ್ಮಾಯೇಲರು ಏನಾಗಿದ್ರು ಅಂತಂದ್ರೆ, ಇವರ ಸಂತತಿಯವರು ಏನಾಗಿದ್ದಾರೆ ಅಂತಂದ್ರೆ ಮಿದ್ಯಾನ್ರಾಗಿದ್ದಾರೆ. ಅವರೆಲ್ಲ ಈ ಮುರುಗುಗಳನ್ನ ಹಾಕೊಳ್ತಾ ಇದ್ರು ಕೈಗೆ. ಐ ಥಿಂಕ್ ಕೈಗೆ ಹಾಕ್ತಿದ್ರು ಅದನ್ನ, ಬಂಗಾರದ ಕಡ ಅಂತ ಹೇಳ್ತೀವಲ್ಲ ಎಷ್ಟೋ ಸಲ, ಅದನ್ನ ಅವ್ರು ಹಾಕ್ತಾ ಮುರುಗುಗಳನ್ನ ಅವರು ಹಾಕಿಕೊಳ್ತಾ ಇದ್ರು ಎಂಬುದಾಗಿ ಇಲ್ಲಿ ನಮ್ಗೆ ತಿಳಿದು ಬರ್ತದೆ. ಆದ ಕಾರಣ ಗಿದ್ಯೋನ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದಾನೆ, ನಿಮ್ಮ ಮುರುಗುಗಳನ್ನು ಏನ್ ಮಾಡ್ರಿ, ನನಗ ಕೊಟ್ಬಿಡ್ರಿ, ಮುರುವುಗಳನ್ನು ನನಗೆ ಕೊಡ್ರಿ ಎಂಬುದಾಗಿ ಅವರಿಗೆ ಒಂದು ಬಿನ್ಹ
ಮಾಡಿದನು ಅಂತ ಹೇಳಿ ಇಲ್ಲಿ ನಮ್ಗ ಓದುವಾಗ ತಿಳಿದು ಬರ್ತದೆ. ಹೀಗೆ ಅವನು ಏನ್ ಮಾಡ್ಬಿಟ್ಟ ಅಂತಂದ್ರೆ ಆ ತನ್ನ ಮುಂದೆ ಇರತಕ್ಕಂತಹ ಯೆಹೋವನ ವಿಷಯಗಳನ್ನ ಬಿಟ್ಟು ಈಗ ಅವನು ಏನ್ ಮಾಡ್ಬಿಟ್ಟ ಅಂತಂದ್ರೆ ಬಂಗಾರದ ಹಿಂದೆ ಹೋಗ್ಬಿಟ್ಟ. ಅಂದ್ರೆ ಬಂಗಾರದ ವಿಚಾರ ನಾವು ಮುಂದೆ ನೋಡೋಣ ಏನಾಗ್ತದೆ ಅಂತ ಹೇಳಿ. ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ತನ್ನ ಒಂದು ಜವಾಬ್ದಾರಿಯನ್ನ ಬಿಟ್ಟು ಈಗ ಬೇರೆ ಒಂದು ವಿಷಯದ ಬೆನ್ನ ಹತ್ತಿಬಿಟ್ಟ. ಅದೇನಂತಂದ್ರೆ ಆ ಮುರುಗುಗಳನ್ನ ತೆಗೆದುಕೊಂಡು ಅವುಗಳನ್ನ ಕರಗಿಸಿ ಅವನು ಏನ್ ಮಾಡ್ದ ಅಂತಂದ್ರೆ ಒಂದು ಏಫೋದ್ ಅನ್ನು ಆತನು ಅಲ್ಲಿ ತಯಾರಿಸಿದ ಅಂತ ಹೇಳಿ ನಮಗ ಇಲ್ಲಿ ಮುಂದಿನ ವಚನಗಳಲ್ಲಿ ಹೇಳಲಾಗಿದೆ. ಈಗ ಈ ಬಂಗಾರ ಅಲ್ಲಿ ಕೊಟ್ಟಂತಹ ಜನರ ಬಂಗಾರ ಎಷ್ಟಿತ್ತಪ್ಪ ಅಂತ ಹೇಳಿ ನಾನು ವಿಚಾರ ಮಾಡ್ತಾ ಇದ್ದೆ. ಯಾಕಂದ್ರೆ ಅಲ್ಲಿ ದೇ ವರ್ ಆಲ್ ಇನ್ ಮೇ ಬಿ ಇನ್ ಥೌಸಂಡ್ಸ್ ಆರ್ ಲ್ಯಾಕ್ಸ್ ಆಲ್ಸೋ. ಯಾಕಂದ್ರೆ ನಮಗೆ ನಾವು ಯುದ್ಧ ಮಾಡ್ಲಿಕ್ಕೆ ಬಂದವ್ರು ಎಷ್ಟಿದ್ರು ಅಂತ ಹೇಳಿ ನಾವು ನೋಡುವಾಗ ಮೊದ್ಲೇ ಒಂದು ವಿಚಾರದಲ್ಲಿ 32,000 ಜನ ಬರೇ ಯುದ್ಧ ಮಾಡೋರು ಬಂದಿದ್ರು, ಯುದ್ಧ ಮಾಡ್ಲಿಕ್ಕೆ ಬಂದಿದ್ರು. ಉಳಿದವ್ರು ಇನ್ನೂ ಬಹಳ ಜನ ಇದ್ರು ಹಿಂದೆ. ಆದ್ರೆ ಈಗ ಗಿದ್ಯೋನನು ಅವರಿಗೆ ಕೇಳ್ತಾ ಇದ್ದಾನೆ, ನೀವ್ಯಾರು ಪ್ರತಿಯೊಬ್ಬನು ಅಂತ ಹೇಳ್ತಾ ಇದ್ದಾನೆ. ಸೊ ಮಸ್ಟ್ ಬಿ ಇನ್ ಲ್ಯಾಕ್ಸ್. ಹೀಗಿರುವಾಗ ಅವುಗಳ ಒಂದು ಲೆಕ್ಕಾಚಾರ ನೋಡುವಾಗ 1700 ತೊಲೆ ಬಂತಂತದ್ದು. 1700 ತೊಲಾಸ್. ಒಂದು ತೊಲೆಗೆ ಎಷ್ಟು ಗ್ರಾಮ್ ಬರ್ತದೆ ಅಂತ ಹೇಳಿ ನಾನು ನೋಡಿದೆ. ಅಂದ್ರೆ ನನಗೂ ಗೊತ್ತಿರಲಿಲ್ಲ. ಐ ಜಸ್ಟ್ ರೆಫರ್ ಟು ಗೂಗಲ್ ಅಂಡ್ ಫೌಂಡ್ ಔಟ್ ದ ಟೇಬಲ್ದಾಗ ಇರ್ತದ. 11.36 ಗ್ರಾಮ್ಸ್. 11.36 ಅಷ್ಟು ಗ್ರಾಮ್ಸ್ ಇರ್ತಾವಂತೆ ಒಂದ್ ತೋಲಾದಲ್ಲಿ. ಓಕೆ, ಈಗಿನ ಒಂದು ಸದ್ಯದ ಒಂದು ಬೆಲೆ, ಅದರದ್ದು ಬಂಗಾರದ ಬೆಲೆ ಎಷ್ಟು ನಿಮ್ಮೆಲ್ಲರಿಗೆ ಗೊತ್ತಿದೆ. ನಾನು ಅದನ್ನು ಸಹ ಗೂಗಲ್ದಲ್ಲಿ ನೋಡಿ ಅದರ ಒಂದು ಲೆಕ್ಕಾಚಾರ ಎಷ್ಟಾಗ್ತದೆ. 1.3 ಲ್ಯಾಕ್ಸ್ 1.3 ಲ್ಯಾಕ್ಸ್ ಪರ್ ತೋಲಾ ಅಥವಾ 10 ಗ್ರಾಮ್ಸ್. ಇದನ್ನ ಅವರು ಮಲ್ಟಿಪ್ಲೈ ಮಾಡಿದ್ರೆ 1700 ತೋಲಾಸ್ ಇಂಟು 1.3 ಲ್ಯಾಕ್ಸ್ ಹಿಡಿದ್ರೆ ದಟ್ ವಿಲ್ ಕಮ್ ಟು 22.1 ಕ್ರೋರ್ಸ್. ಅಂದ್ರೆ 22 ಈಗಿನ ಲೆಕ್ಕಾಚಾರದ ಪ್ರಕಾರ. ಆಗ ಅದು ಕಡಿಮೆ ಇರ್ಬೋದು, ಮತ್ ಬೇರೆ. ಆದ್ರೆ ಈಗಿನ ಲೆಕ್ಕಾಚಾರದಲ್ಲಿ ಅದೆಷ್ಟಾಗ್ತಿತ್ತು ಅಂತಂದ್ರೆ 22.1 ಕ್ರೋರ್, ಕೋಟಿಯಷ್ಟು ಅದರ ಬೆಲೆ ಆಗ್ತಾ ಇತ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಹೀಗೆ ಇಷ್ಟು ಬೆಲೆ ಬಾಳುವ ಆ ಬಂಗಾರವನ್ನ ಅವನೇನ್ ಮಾಡ್ತಾನಂತಂದ್ರೆ ಒಂದು ಎಫೋದನ್ನ ಮಾಡಿ ಅದನ್ನ ತನ್ನ ಸ್ವಂತ ಊರಾದಂತ ಓರ್ಫದಲ್ಲಿ ಇಡ್ತಾನೆ ಅಂತ ಹೇಳಿ ಅಲ್ಲಿ ಮುಂದಿನ ವಚನಗಳಲ್ಲಿ ನಮಗ ತಿಳಿದು ಬರ್ತದೆ. 27ನೇ ವಚನದಲ್ಲಿ ಅದು ಒಂದು ಮಾಡಿದಂತಹ ದೊಡ್ಡ ತಪ್ಪಾಗಿತ್ತು. ಗಿದ್ಯೋನನ ಒಂದು ಜೀವನದಲ್ಲಿ ಮಾಡಿದಂತಹ ಒಂದು ದೊಡ್ಡ ತಪ್ಪು ಏನಂತಂದ್ರೆ ಈ ಒಂದು ಎಫೋದನ್ನ ಅಲ್ಲಿ ತನ್ನ ಸ್ವಂತ ಊರಾದ ಒಫ್ರದಲ್ಲಿ ಇಟ್ಟನು ಎಂಬುದಾಗಿ. ಆಗ ಇಸ್ರಾಯೇಲ್ ಜನರು ಏನ್ ಮಾಡ್ತಾರ ಅಂತಂದ್ರೆ ಆ ಒಫ್ರವನ್ನ ಒಂದು ಮೂರ್ತಿ ಅಂತ ಹೇಳಿ ಅವರು ಪರಿಗ್ರಹಿಸಿ ಅದನ್ನ ಅವರು ಪೂಜೆ ಮಾಡುವಂತಹ ಒಂದು ರೂಢಿ ಆರಂಭ ಆಗ್ತದೆ ಎಂಬುದಾಗಿ ಅಲ್ಲಿ ತಿಳಿದು ಬರ್ತದೆ. ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಹೋಯ್ತು. ಅವನು ಎಫೋದನ್ನ ಮಾಡ್ಬೇಕು ಅಂತ ಹೇಳಿ ಇಷ್ಟೆಲ್ಲ ದಿನ ಮಾಡ್ದ. ಅವ್ರದ್ದೆಲ್ಲ ಕೊಟ್ಬಿಟ್ರು, ಯಾಕಂದ್ರೆ ಅವ್ರಿಗೆ ಇಷ್ಟು ಖುಷಿ ಆಗಿತ್ತಲ್ಲ. ಸುಲಭವಾದ ರೀತಿಯಲ್ಲಿ ಯೆಹೋವ ದೇವರು ಅವರು ಜಯವನ್ನ ಕೊಟ್ಟ ಕಾರಣ ಅವರು ಬಹಳಷ್ಟು ಖುಷಿಯಾಗ್ಬಿಟ್ಟಿದ್ರು. ಆದ್ರೆ ಜಯ ಕೊಟ್ಟವನನ್ನ ಅವ್ರು ನೆನೆಸದೆ ಅವ್ರು ಏನ್ ಮಾಡ್ತಾ ಇದ್ದಾರಂತಂದ್ರೆ ಮಧ್ಯವರ್ತಿ ಆದಂತಹ ಅಥವಾ ನ್ಯಾಯಸ್ಥಾಪಕನಾದಂತಹ ಅಥವಾ ದೇವರು ಮುಂದೆ ಕಳಿಸಿದಂತಹ ಈ ಗಿದ್ಯೋನನನ್ನ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇದನ್ನು ಅವನಿಗೆ ಅವರು ಪ್ರಾಶಸ್ತ್ಯವನ್ನ ಕೊಡುವುದು ಮತ್ತು ಬಂಗಾರವನ್ನ ಕೊಡುವಂತಹ ಈ ಎಲ್ಲಾ ವಿಚಾರಗಳನ್ನ ಅಲ್ಲಿ ನಾವು ಕಾಣ್ತೇವೆ. ಹೀಗೆ ಅವರು ಮುಂದೆ ಏನಾಯ್ತು ಅಂತ ಹೇಳಿ ನೋಡುವಾಗ ಅದನ್ನ ಅವರು ಆ ಮೂರ್ತಿ ಅಂತ ಹೇಳಿ ತಿಳಿದು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು ಅಂತ ಹೇಳಿ ಇಲ್ಲಿ ನಮಗ 27ನೇ ವಚನ ನಾವು ಓದಿದ್ ಗೊತ್ತಾಗ್ಬಿಡುತ್ತೆ ನೋಡಿ. ಈ ಬಂಗಾರದಿಂದ ಗಿದ್ಯೋನನು ಒಂದು ಎಫೋದನ್ನ ಮಾಡಿಸಿ ಅದನ್ನು ತನ್ನ ಊರಾದ ಒಫ್ರದಲ್ಲಿಟ್ಟನು. ಅದರಿಂದ ಇಸ್ರಾಯೇಲರೆಲ್ಲರೂ ದೇವ ದ್ರೋಹಿಗಳಾದರು ಎಂಬುದಾಗಿ ಇಲ್ಲಿ ನೇರವಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವ ದ್ರೋಹಿಗಳಾದ್ರಂತ, ದೇವರನ್ನ ಮರೆತು ಬಿಟ್ರು. ದೇವರು ಎಂಥ ಅದ್ಭುತವನ್ನ ಅವರ ಜೀವನದಲ್ಲಿ ಮಾಡಿದ್ದನ್ನ ಮರೆತು
ಜೀವನಂತಹ ದೇವರನ್ನ ಅವರು ಮರೆತು ಬಿಟ್ರು, ದೇವ ದ್ರೋಹಿಗಳಾದ್ರು ಎಂಬುದನ್ನ ಈ ಭಾಗ ನಮಗ ತಿಳಿಸ್ತದೆ. ನೋಡ್ರಿ ಎಲ್ಲಿಂದ ಎಲ್ಲಿಗೆ ಹೋಯ್ತು. ಎಷ್ಟು ಸುಲಭವಾಗಿ ಒಂದು ಜಯವನ್ನ ದೇವರು ಅವರಿಗೆ ಕೊಟ್ಟರೂ ಕೂಡ ಆ ದೇವರನ್ನ ಅವರು ನೆನೆಸುವುದನ್ನ ಬಿಟ್ಟು ಬಂಗಾರದ ಒಂದು ಎಫೋದನ್ನು ಮಾಡಿದಾಗ ಆ ಎಫೋದನ್ನೇ ಅವರು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರು ಎಂಬುದಾಗಿ ನಾವಿಲ್ಲಿ ನೋಡುವಾಗ ಇಸ್ರಾಯೇಲರ ದುಸ್ಥಿತಿ ಯಾವ ರೀತಿಯಾಗಿ ಅಲ್ಲಿ ಉಂಟಾಯಿತು ಎಂಬುದು ಇಲ್ಲಿ ನಮಗ ಗಿದ್ಯೋನನ ಮೂಲಕ ಅದು ಆಯ್ತು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಅವನು ನೆನೆಸಿರ್ಲಿಕ್ಕೆಲ್ಲ ಒಂದ್ ವೇಳೆ ಇಲ್ಲ ಈ ರೀತಿಯಾಗಿ ಆಗಬಹುದು ಅಂತ ಹೇಳಿ, ಆದ್ರೆ ಏನ್ ಮಾಡ್ದ ಅಂತಂದ್ರೆ ಅವನು ತನ್ನ ಒಂದು ಯೋಜನೆಗೆ ಅನುಸಾರವಾಗಿ ಇದನ್ನ ಮಾಡಿದ ಕಾರಣ ಅವನು ಅದರ ಒಂದು ಫಲವನ್ನ ಅಲ್ಲಿ ಕಂಡುಕೊಳ್ತಾ ಇದ್ದಾನೆ. ವಿಗ್ರಹ ಆರಾಧನೆ ನಡೆಸಿದ್ರು, ದೇವದ್ರೋಹಿಗಳು ಆದರು ಎಂಬುದಾಗಿ ಅವರ ಬಗ್ಗೆ 27ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ. ಇದು ಅವನಿಗೂ ಮತ್ತು ಅವನ ಮನೆಯವರಿಗೂ ಸಹ ಉರುಲಾಯ್ತು. ಆಮೇಲೆ ಅವ್ರಿಗೆ ಏನಾಯ್ತು ಅಂತಂದ್ರೆ ಉರುಲಾಯ್ತು. ಅಂದ್ರೆ ಈಗ ನಾವು ಫಾಸಿ ಅಂತ ಹೇಳ್ತೇವಲ್ಲ, ಉರುಲು ಅಂದ್ರೆ ಅವ್ರಿಗೆ ಅದು ತಿರುಗಿ ಬಿಡ್ತು ಅಂತ ಹೇಳಿ ಅಲ್ಲಿ ನಮಗ ಹೇಳಲ್ಪಟ್ಟಿದೆ. ದೇವರ ಚಿತ್ತಕ್ಕನುಸಾರವಾಗಿ ಮಾಡುವಂತಹ ಎಲ್ಲಾ ಕಾರ್ಯಗಳು ಯಶಸ್ಸಾಗ್ತವೆ. ದೇ ಆರ್ 100% ಸಕ್ಸಸ್ಫುಲ್ ವೆನ್ ಯು ನೋ ದ ವಿಲ್ ಆಫ್ ಗಾಡ್ ಅಂಡ್ ಡೂ ದ ವಿಲ್ ಆಫ್ ಗಾಡ್. ಆದರೆ ದೇವರ ಚಿತ್ತವನ್ನ ತಿಳ್ಕೊಳ್ಳದೆ ನಾವು ಏನಾದ್ರೂ ಮಾಡ್ಲಿಕ್ಕೆ ಹೋದರೆ, ನಮಗೆ ಒಳ್ಳೆಯದೆಂದು ಅನಿಸುವಂತಹ ವಿಷಯಗಳನ್ನ ವಿಚಾರಗಳನ್ನ ಮಾಡ್ತಾ ಹೋದರೆ ನಾವೇನಾಗ್ತೇವೆ ಅಂತಂದ್ರೆ ಗಿದ್ಯೋನನ ಹಾಗೆ ಸೋತ್ ಬಿಡ್ತೇವೆ. ಉರುಲು ಹಾಕು ಅಂದ್ರೆ ಅವರಿಗೆ ಉರುಲಾಗ್ಬಿಡ್ತು ಅದು ಅಂತೇಳಿ ಇಲ್ಲಿ ಹೇಳಲ್ಪಟ್ಟಿದೆ. ಎಂಥ ಒಂದು ದುಸ್ಥಿತಿ ಅವನಿಗೆ ಉಂಟಾಯಿತು ನೋಡ್ರಿ. ಎಂಥ ಒಂದು ದೊಡ್ಡ ಜಯವನ್ನ ದೇವರವನ ಮೂಲಕವಾಗಿ ಕೊಟ್ಟು ಅದನ್ನ ಅನುಭವಿಸಿದಂಥ ಗಿದ್ಯೋನನ ದುಸ್ಥಿತಿ ಏನಂತಂದ್ರೆ, ಬಂಗಾರದ ಎಫೋದನ್ನ ಜನರ ಕಡೆಯಿಂದ ಬಂಗಾರ ತೆಗೆದುಕೊಂಡು ಮಾಡಿ ಅದನ್ನ ತನ್ನ ಊರಾದ ಒಫ್ರದಲ್ಲಿ ಇಟ್ಟಾಗ ಅವರೆಲ್ಲ ಬಂದು ಅದನ್ನ ಮೂರ್ತಿ ಅಂತ ಹೇಳಿ ಪರಿಗ್ರಹಿಸಿ ಅದನ್ನ ಅವರು ಮಾಡ್ಲಿಕ್ಕೆ ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದು ಒಂದು ದೇವದ್ರೋಹ ಅಲ್ಲಿ ಉಂಟಾಯಿತು ಎಂಬುದಾಗಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಅವನು ಅವನ ಮಾತುಗಳು ಬಹಳ ತಗ್ಗಿದ್ದಂತಹ ಮಾತುಗಳಿದ್ದವು ನಿಜ, ಆದ್ರೆ ಅವನ ಕೆಲಸಗಳು ಹಾಗಿರ್ಲಿಲ್ಲ. ಅವನೇನ್ ಹೇಳ್ದ, ಅವ್ರ ಕೂಡ ಮಾತಾಡುವಾಗ ಬಹಳಷ್ಟು ತಗ್ಗಿಸ್ಕೊಂಡವ ಏನಂತ ಹೇಳಿ, ಇಲ್ಲ ನಾನು ನಮ್ಮ ಮನೆಯವರು ಅದೆಲ್ಲ ಬೇಡ, ಆದ್ರೆ ಯೆಹೋವನು ನಿಮ್ಮ ಅರಸನು ಅಂತ ಹೇಳಿ ಇಷ್ಟು ಒಳ್ಳೆ ರೀತಿಯಿಂದ ಮಾತಾಡಿದಂಥವನು. ಆದ್ರೆ ಅವನ ಕೆಲಸ ಹೇಗಿತ್ತು? ವಿರುದ್ಧವಾಗಿತ್ತು. ಬಂಗಾರದ ಎಫೋದನ್ನ ಮಾಡಿ ಇಸ್ರಾಯೇಲರ ಜೀವನವನ್ನೇ ಹಾಳು ಮಾಡಿದಂತಹ ಒಬ್ಬ ವ್ಯಕ್ತಿ ಆದನು ಮುಂದೆ ಅಂತೇಳಿ ಅವನ ಬಗ್ಗೆ ಇಲ್ಲಿ ನಮಗೆ ಹೇಳಲ್ಪಟ್ಟಿದೆ. ಅಷ್ಟೇ ಅಲ್ಲದೆ ಅವನು ಬಹಳಷ್ಟು ಉಪಪತ್ನಿಯರನ್ನ ಮಾಡಿಕೊಂಡ ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ. 70 ಮಕ್ಕಳು ಸಹ ಅವನಿಗೆ ಆದ್ರು ಅಂತ ಹೇಳಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಒಬ್ಬ ಉಪಪತ್ನಿಯಿಂದಲೇ ಒಬ್ಬ ಮಗ ಹುಡ್ತಾನೆ. ಅವನ ಹೆಸರೇನಿಡ್ತಾನಂತಂದ್ರೆ ಅಬಿಮೆಲೆಕ್. ಅಬಿಮೆಲೆಕ್ ಅಂತಂದ್ರೆ ಏನು? ನನ್ನ ತಂದೆಯೇ ಅರಸನು ಎಂಬುದಾಗಿ ಅದರ ಅರ್ಥ. ನನ್ನ ತಂದೆಯೇ ಅರಸನು. ಅಬಿಮೆಲೆಕ್ ಎಂಬುದಾಗಿ ತನ್ನ ಮಗನಿಗೆ ಹೆಸರಿಡುವಾಗ ಅವನೇನಾಗಿದ್ದಾನೆ ಈಗ? ಆ ಹೆಸರಿನ ಅರ್ಥದ ಪ್ರಕಾರ ನಾನೇ ಅರಸನು ಎಂಬುದಾಗಿ ಹೇಳಿದಂತ ಮಾತು ಇಲ್ಲಿ ನಮಗೆ ತಿಳಿದು ಬರ್ತದೆ. ಅಂದ್ರೆ ಅವನು ಹೇಳ್ತಾ ಇದ್ದ ಒಂದು, ಮಾಡ್ತಾ ಇದ್ದ ಮತ್ತೊಂದು. ಅಂದ್ರೆ ಬಾಯಿ ಮಾತು ಬಹಳ ನಮ್ರತೆಯ ಮಾತಿನಲ್ಲಿ ಕಂಡು ಬರ್ತದೆ, ಆದ್ರೆ ಅವನ ಕೆಲಸಗಳು ಏನಾಗಿದ್ದವು ಅಂತ ಹೇಳಿ ನಮಗೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿದು ಬರ್ತದೆ. ಅವನು ತನ್ನ ಮಗನಿಗೆ ಆ ರೀತಿಯಾಗಿ ಹೆಸರಿಡುವಾಗ ನನ್ನ ತಂದೆ ಅರಸನು ಅಂದ್ರೆ ನಾನೇ ಗಿದ್ಯೋನನೇ ಅರಸನು ಎಂಬುದಾಗಿ ಹೇಳುವಂತಹ ಒಂದು ಅರ್ಥ ಅಲ್ಲಿ ನಮಗ ತಿಳಿದು ಬರ್ತದೆ. ಹೀಗೆ ಗಿದ್ಯೋನನ ಜೀವನದಲ್ಲಿ ಎಷ್ಟು ವಿಚಿತ್ರವಾದಂತಹ ಸಂಗತಿಗಳನ್ನ ನಾವು ಕಾಣ್ತೇವೆ. ಅವು ನಮಗ ಸ್ಪಷ್ಟವಾಗಿ ನಾವು ಅವುಗಳನ್ನ ಅಭ್ಯಾಸ ಮಾಡಿ ತಿಳ್ಕೊಳ್ದಿದ್ರೆ ಗೊತ್ತಾಗುದಿಲ್ಲ. ಇಟ್ ವಿಲ್ ಬಿ ಜಸ್ಟ್ ಲೈಕ್ ಎ ಸ್ಟೋರಿ. ಆದ್ರೆ ಅವುಗಳನ್ನ ನಾವು ದೇವ್ರ ವಾಕ್ಯದ ಬೆಳಕಿನಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಸೂಕ್ಷ್ಮವಾಗಿ ಸ್ವಲ್ಪ ತಿಳ್ಕೊಂಡ್ರೆ ಬಹಳಷ್ಟು ನಮ್ಗೆ ಅದರ ಅರ್ಥ ಸಿಗ್ತದೆ. ಮಾತು ಮತ್ತು ಕ್ರಿಯೆ ಇವೆರಡು ಏನಾಗಿರ್ಬೇಕು ಅಂತಂದ್ರೆ ಯಾವಾಗ್ಲೂ ಕ್ರಿಸ್ತಿಯ ಜೀವನದಲ್ಲಿ ಇವೆರಡೂ ಒಟ್ಟಾಗಿರ್ಬೇಕು. ದೇ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ. ಅವು ಅವು ಒಂದು ಮಾಡಿ ನಾವು ಮತ್ತೊಂದು ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ನಾವು ಯಶಸ್ಸನ್ನ ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲ. ದೇ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂದ್ರೆ ಅವು ಕೈ ಹಿಡಿದುಕೊಂಡು ಮುಂದೆ ಹೋಗ್ಬೇಕು. ಅವು ಏನಂತ ಹೇಳಿ ಆಡುವಂತ ಮಾತುಗಳು, ಮಾಡುವಂತ ಕಾರ್ಯಗಳು ಅವು ಏನು ಯಾವಾಗ್ಲೂ
ಅವು ಒಟ್ಟಾಗಿ ಇರಬೇಕು, ಒಂದಾಗಿ ಇರಬೇಕು ಎಂಬಂತಹ ವಿಚಾರ ಇಲ್ಲಿ ನಾವು ಕಂಡುಕೊಳ್ತೇವೆ. ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಮಾತು ಹೇಗಿರ್ತದೆ, ನಮ್ಮ ಕಾರ್ಯಗಳು ಹೇಗಿರ್ತವೆ, ಅವುಗಳನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನಾವು ಹೇಗೆ ನಡೀತೇವೆ, ಹೇಗೆ ಮಾತಾಡ್ತೇವೆ, ಹಾಗೆ ನಾವು ನಡೆಯುವಂತವರಾಗಿರ್ಬೇಕು. ಅದು ದೇವರಿಗೆ ಮೆಚ್ಚುಗೆಯನ್ನು ತರ್ತದೆ, ದೇವರ ಆಶೀರ್ವಾದವನ್ನು ನಮ್ಮ ಜೀವನದಲ್ಲಿ ತರ್ತದೆ. ಅಷ್ಟೇ ಅಲ್ಲದೆ ದೇವರಿಗೆ ಮಹಿಮೆಯನ್ನುಂಟು ಮಾಡ್ತದೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ದೇವರಿಗೆ ಮಹಿಮೆ, ಆಮೇಲೆ ನಮಗೆ ದೇವರ ಆಶೀರ್ವಾದ. ಮುಂದೆ ಇನ್ನು ಕೆಲವು ವಿಷಯಗಳನ್ನು ಹೇಳಿ ನಾನು ಗಿದ್ಯೋನನ ಒಂದು ಅಭ್ಯಾಸ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಗಿದ್ಯೋನನಲ್ಲಿ ಒಳ್ಳೆ ಗುಣಗಳಿದ್ದು, ಇದು ನಾವು ಕೆಲವು ವಿಚಾರಗಳನ್ನು ನೋಡುವಾಗ ಅವನಲ್ಲಿ ಇರ್ತಕ್ಕಂಥ ನೆಗೆಟಿವ್ ಪಾಯಿಂಟ್ಸ್ ಅಥವಾ ನಕಾರಾತ್ಮಕ ವಿಷಯಗಳನ್ನ ನಾವು ನೋಡಿದೆವು. ಅವನಲ್ಲಿ ಒಳ್ಳೆ ವಿಷಯಗಳಂತಂದ್ರೆ ಏನು, ಅವನ ವ್ಯಕ್ತಿತ್ವ ಏನಾಗಿತ್ತಂತಂದ್ರೆ ಮಲ್ಟಿಫ್ಯಾಸೆಟೆಡ್ ಪರ್ಸನಾಲಿಟಿ ಅಂತ ಹೇಳಿ ನಾವು ಎಷ್ಟೋ ಸಲ ಹೇಳ್ತೀವಲ್ಲ, ಅಂದ್ರೆ ಬಹುಮುಖ ಒಂದು ಪ್ರತಿಭೆ ಅವನಲ್ಲಿ ಇತ್ತು. ಅವನು ಒಬ್ಬ ಸಾಧಾರಣ ವ್ಯಕ್ತಿ ಆಗಿರ್ಲಿಲ್ಲ, ಆದ್ರೆ ಬಹುಮುಖ ಅಂದ್ರೆ ಬೇರೆ ಬೇರೆ ಸಾಮರ್ಥ್ಯಗಳನ್ನ ಅಥವಾ ಕೆಪಾಸಿಟಿಯನ್ನ ಹೊಂದಿದಂತ ಒಬ್ಬ ವ್ಯಕ್ತಿ ಆಗಿದ್ದ ಎಂಬುದಾಗಿ ಅವನ ಜೀವನ ನಮಗ ತಿಳಿಸ್ಕೊಡ್ತದೆ. ಹೇಗೆ ಅಂತ ಹೇಳಿ ನಾವು ನೋಡುವಾಗ, ಅವನು ವೈರಿಗಳನ್ನ ಅವಿರತವಾಗಿ ಹಿಂಬಾಲಿಸಿ ಅವರನ್ನ ಬಿಡ್ಲಿಲ್ಲ, ಕೊನೆಯ ತನಕ ಬಿಡ್ಲಿಲ್ಲ. ಈವನ್ ಆ ಇಬ್ಬರು ಅರಸರು ಹೋಗಿ ಅಡಗಿಕೊಳ್ತಾರೆ, ಅವರನ್ನು ಸಹ ಹೋಗಿ ಹಿಡಿದು ಅವರನ್ನ ಹತ ಮಾಡಿದನು ಎಂಬುದಾಗಿ ನಾವು ನೋಡುವಾಗ, ಅವಿರತವಾದಂತಹ ಪ್ರಯತ್ನವನ್ನ ನಾವು ಬಹುಮುಖ ಪ್ರತಿಭೆಯುಳ್ಳಂತಹ ಗಿದ್ಯೋನನಲ್ಲಿ ಕಾಣ್ತೇವೆ. ಆದ ಕಾರಣ ನಮಗೂ ಸಹ ಇದೊಂದು ಪಾಠ. ವಿ ಶುಡ್ ಆಲ್ವೇಸ್ ಸ್ಟ್ರೈವ್ ಹಾರ್ಡ್ ಟು ಮೇಂಟೈನ್ ದ ಯುನಿಟಿ ಆಫ್ ದ ಸ್ಪಿರಿಟ್ ಎಂಬುದಾಗಿ ಪೌಲನು ತನ್ನ ಪತ್ರದಲ್ಲಿ ನಮಗೆ ಹೇಳ್ತಾನೆ. ಅದೇನಂತಂದ್ರೆ, ನಮ್ಮ ಆತ್ಮೀಯ ಒಂದು ಐಕ್ಯತೆಯನ್ನ ನಾವು ಯಾವಾಗಲೂ ಕಾಯ್ದುಕೊಂಡು ಹೋಗುವವರು ಆಗಿರಬೇಕು. ಅವಿರತವಾದಂತಹ ಪ್ರಯತ್ನ ನಮ್ಮದು ಇರಬೇಕು. ನಾವು ಯಾವ ರೀತಿಯಾಗಿ ಆ ವೈರಿಗಳ ಅರಸರನ್ನ ಗಿದ್ಯೋನನು ಬಿಡ್ಲಿಲ್ಲ. ಇನ್ನು ಎಲ್ಲಾರು ಸತ್ರು ಸಾಕಿನ್ನ ಅವ್ರೇನು ಅರಸರನ್ನ ಅವ್ರ ಅರಸರದ್ದೇನು ಅವಶ್ಯಕತೆ ಇದೆ? ಈಗ ಎಲ್ಲಾರು ಅವ್ರ ಪ್ರಜೆಗಳೇ ಇಲ್ಲ ಅಂದ್ಮೇಲೆ ಅರಸರನ್ನ ಏನು ಅವಶ್ಯ ಇದೆ? ಈ ರೀತಿಯಾಗಿ ಆತನ ಹಗುರು ಭಾವ ಮಾಡದೆ ಅವನು ಹೋಗಿ ಅವ್ರನ್ನ ಹಿಡಿದು ಅವ್ರನ್ನ ಮುಗಿಸ್ಬಿಟ್ಟ, ಹತಿಸಿಬಿಟ್ಟ ಎಂಬುದಾಗಿ ಅವನ ಬಗ್ಗೆ ನೋಡುವಾಗ, ಇದೊಂದು ಅವಿರತ ಪ್ರಯತ್ನದ ಒಂದು ಜೀವನ ಗಿದ್ಯೋನ್ದಾಗಿತ್ತು. ನಮಗೂ ಸಹ ಇದರ ಅವಶ್ಯಕತೆ ಇದೆ. ಎಷ್ಟೋ ಸಲ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ, ವಿ ಬಿಕಮ್ ಗುಡ್ ಬಿಗಿನರ್ಸ್. ಒಳ್ಳೆಯ ಒಂದು ಆರಂಭ ಮಾಡ್ತೇವೆ, ಆರಂಭ ಶೂರರು ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿರ್ತೇವೆ ನಾವು. ಆದ್ರೆ ಅದನ್ನ ನಾವು ಮುಗಿಸ್ಬೇಕಾದದ್ದು ಬಹಳ ಅವಶ್ಯ. ನಾವು ಸತತ ಪ್ರಯತ್ನ ನಮ್ಮಲ್ಲಿ ಇರ್ಬೇಕು. ಆಗ್ಲಿಲ್ಲ ಅಂತ ಬಿಟ್ಬಿಡ್ಬಾರ್ದು. ಅದನ್ನ ನಾವು ಮುಂದೆ ಅದ ಪ್ರಯತ್ನ ಮುಂದರಿಸಬೇಕು. ಆಮೇಲೆ ದೇವರ ಸಹಾಯದಿಂದ, ದೇವರ ಆತ್ಮನ ನಡೆಸುವಿಕೆಯಿಂದ ಹಿಡಿದಂತಹ ಕೆಲಸವನ್ನ ಮುಗಿಸ್ಬಿಡ್ಬೇಕು, ಮುಗಿಸಿ ತೋರಿಸ್ಬೇಕು, ದೇವರಿಗೆ ಸ್ತೋತ್ರ ಹೇಳ್ಬೇಕು. ಇದು ಗಿದ್ಯೋನ್ನಲ್ಲಿದ್ದಂತಹ ಒಂದು ಒಳ್ಳೆಯ ಸ್ವಭಾವ ಆಗಿತ್ತು, ಗುಣಲಕ್ಷಣ ಆಗಿತ್ತು. ಮುಂದೆ ಗಿದ್ಯೋನನು ಒಬ್ಬ ಸೇವಕನಾಗಿ ತನ್ನ ಜೀವನ ಆರಂಭಿಸ್ತಾನೆ, ಆಸ್ ಎ ಸರ್ವೆಂಟ್ ಆಫ್ ಗಾಡ್. ಆದರೆ ಮುಂದೆ ಅವನು ಏನಾಗ್ತಾನೆ ಅಂತಂದ್ರೆ, ಹಿ ಆಪ್ಟ್ಸ್ ಟು ಬಿ ಎ ಸೆಲೆಬ್ರಿಟಿ. ಅಂದ್ರೆ ಈ ದಿವಸಗಳಲ್ಲಿ ಬಹಳಷ್ಟು ಈ ಒಂದು ಶಬ್ದ ಪ್ರಯೋಗ ನಾವು ನೋಡ್ತೇವೆ, ಸೆಲೆಬ್ರಿಟೀಸ್ ಅಂತ ಹೇಳಿ. ಎಷ್ಟೋ ಸಲ ಕ್ರಿಕೆಟರ್ಸ್ ನೋಡ್ತೇವೆ, ಮತ್ತು ಬೇರೆ ಬೇರೆ ಜನರು ಬೇರೆ ಬೇರೆ ಫೀಲ್ಡ್ ನಲ್ಲಿ ಅವರು ಪ್ರಖ್ಯಾತರಾದಾಗ ಅವರಿಗೆ ಬಹಳಷ್ಟು ಮಾನ ಸನ್ಮಾನಗಳು ಲಭಿಸ್ತವೆ. ಅದೇ ರೀತಿಯಾಗಿ ಇಲ್ಲಿ ಗಿದ್ಯೋನ ಏನಾಗಿದ್ದ ಅಂತಂದ್ರೆ, ಹಿ ವಾಸ್ ಎ ಸರ್ವೆಂಟ್ ಇನ್ ದ ಬಿಗಿನಿಂಗ್. ದೇವರ ಸೇವಕನಾಗಿ ಕರೆಯಲ್ಪಟ್ಟವನಾಗಿ ನ್ಯಾಯಸ್ಥಾಪಕನಾಗಿ ನೇಮಿಸಲ್ಪಟ್ಟು ಕೆಲಸ ಶುರು ಮಾಡದ ನಿಜ. ಆದರೆ ಮುಂದೆ ಏನಾಗ್ತದೆ ಅಂತಂದ್ರೆ, ಜಯ ಸಿಕ್ತು, ಎಲ್ಲ ಆಯ್ತು, ಅವಿರತ ಪ್ರಯತ್ನಗಳೆಲ್ಲ ಆದ್ಮೇಲೆ ಅವನು ಏನ್ ಮಾಡ್ಬಿಟ್ಟ ಅಂತಂದ್ರೆ, ಹಿ ವಾಂಟ್ಸ್ ಟು ಬಿಕಮ್ ಎ ಸೆಲೆಬ್ರಿಟಿ. ಪ್ರಖ್ಯಾತ ವ್ಯಕ್ತಿ ಆಗಬೇಕು ಎಂಬುದಾಗಿ ಬಂಗಾರವನ್ನ ತೆಗೆದುಕೊಂಡು ಎಫೋದನ್ನ ಮಾಡಿ ತನ್ನ ಊರಲ್ಲಿ ಇರಿಸಿದ ಎಂಬಂತಹ ವಿಚಾರ ನಮಗ ಕಂಡು ಬರ್ತದೆ. ಹೀಗೆ ಇಲ್ಲಿ ನಮ್ಮ ಜೀವನದಲ್ಲಿ ನಾವು ಬಹಳ ಎಚ್ಚರವಾಗಿರ್ಬೇಕು. ಸೆಲೆಬ್ರಿಟೀಸ್ ಯಾವಾಗ್ಲೂ
ನಾವು ಒಂದು ಟ್ರಯಾಂಗಲ್ ನಾವು ಮೇಲೆ ಹತ್ತ ಹೋಗುವಾಗ ಶಿಖರ ಅದಕ್ಕೆ ಬಂದ ಮೇಲೆ ಅಲ್ಲಿ ಇರ್ಲಿಕ್ಕೆ ಬಹಳ ಕಡಿಮೆ ಅವಕಾಶ ಇರ್ತದೆ. ನೆನ್ಪಿಟ್ಕೊಳ್ರಿ ಯಾವಾಗ್ಲೂ. ಟ್ರಯಾಂಗಲ್‌ನ ಒಂದು ನೀವು ಹಿಂಗ ಇಟ್ರೆ ನಿಮ್ ಮುಂದೆ ಮೇಲಿರ್ತಕ್ಕಂತಹ ಒಂದು ಉತ್ತುಂಗವಾದಂತಹ ಒಂದು ಬಿಂದು ಇರ್ತದಲ್ಲ, ಇಟ್ ಈಸ್ ಐ ಥಿಂಕ್ ಇಟ್ ಕ್ಯಾನ್ ಜಸ್ಟ್ ಹೋಲ್ಡ್ ಒಬ್ಬರನ್ನ ನಾವು ನಿಲ್ಬಹುದು ಅಲ್ಲಿ ಹೋದ್ಮೇಲೆ. ಅದು ಬಹಳ ಹೊತ್ತು ಇರುದಿಲ್ಲ. ಯು ಹ್ಯಾವ್ ಟು ಜಸ್ಟ್ ಮೇಂಟೈನ್ ಇಟ್ ಆರ್ ವಿಲ್ ಕಮ್ ಡೌನ್. ಆದ ಕಾರಣ ಈ ಸೆಲೆಬ್ರಿಟಿ ಎಂಬುದು ಬಹಳ ಒಂದು ಏನಂತಾರೆ ಅದಕ್ಕೆ, ಇಟ್ ಈಸ್ ಅ ಟೆಂಪ್ಟಿಂಗ್ ವರ್ಡ್, ಬಟ್ ಇಟ್ ಈಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ವೆರಿ ರಿಸ್ಕಿ ಇರ್ತದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ನಾವು ಬಹಳಷ್ಟು ಬಯಸ್ತೇವೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತ ಹೇಳಿ. ಆದ್ರೆ ಹೋದ್ಮೇಲೆ ಅಲ್ಲಿ ನಾವು ಏನಾಗ್ತದೆ ಎಂಬುದನ್ನ ನಾವು ತಿಳ್ಕೊಂಡು ಸಿದ್ಧರಾಗಿರ್ಬೇಕಾದದ್ದು ಬಹಳ ಅವಶ್ಯ. ದೇವರ ಸಹಾಯವಿಲ್ಲದೆ ಅಲ್ಲಿ ಉಳಿಯುವುದು ಬಹಳ ಕಠಿಣ. ಅದೇ ರೀತಿಯಾಗಿ ಗಿದ್ಯೋನನ ಜೀವನದಲ್ಲಿ ಸಹ ಉಂಟಾಯಿತು ಎಂಬುದಾಗಿ ನಮಗ ತಿಳಿದು ಬರ್ತದೆ. ಅವನು ತೀವ್ರತರ ಪ್ರಸಂಗಗಳಲ್ಲಿ, ವಿಪರೀತವಾದಂತ ಸನ್ನಿವೇಶಗಳಲ್ಲಿ ಅವನೇನ್ ಮಾಡಿದ ಅಂತಂದ್ರೆ, ಯೆಹೋವನ ಮೇಲೆ ನಂಬಿಕೆ ಇಟ್ಟು ಧೈರ್ಯದಿಂದ ಕೆಲಸವನ್ನ ನಿಭಾಯಿಸಿದಂಥ ವ್ಯಕ್ತಿ ಗಿದ್ಯೋನಾಗಿದ್ದ. ಆದ್ರೆ ದೊಡ್ಡ ಜಯದ ಶ್ರೇಯಸ್ಸನ್ನು ಯೆಹೋವನಿಗೆ ಸಲ್ಲಿಸದೆ ಅದನ್ನು ತನ್ನ ಸ್ವಂತ ಲಾಭಕ್ಕಾಗಿ ಬಳಸಿದ. ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು ನಾವು. ಆ ಒಂದು ಅವಕಾಶ ಅವ್ರು ಬಂದ್ ಹೇಳ್ತಾರೆ ಏನಂತ ಹೇಳಿ, ನೀವು ನಮಗ ಎಷ್ಟು ದೊಡ್ಡ ಜಯ ಕೊಟ್ರಿ, ಆದ ಕಾರಣ ನೀವು ನಮ್ಮ ಅರಸರಾಗ್ಬೇಕು ಅಂತ ಹೇಳಿ ಹೇಳುವಾಗ, ಅವನು ಯೆಹೋ ದೇವರು ನಿಮ್ಮ ಅರಸನು ಅಂತೆಲ್ಲ ಹೇಳಿದ ಮೇಲೆ ಅವರ ಮನಸ್ಸು ಏನಾಗಿತ್ತು ಅಂತ ಹೇಳಿ ಅವನಿಗೆ ಗೊತ್ತಾಯ್ತು. ಈಗ ದೇ ಆರ್ ರೆಡಿ. ಆದ ಕಾರಣ ಅದರ ಲಾಭವನ್ನ ಏನ್ ಮಾಡ್ಬಿಟ್ಟ ಅಂತಂದ್ರೆ ತನ್ನ ಸ್ವಂತಕ್ಕಾಗಿ ಆತನ ಉಪಯೋಗಿಸಿಕೊಂಡ. ನನಗ ಬಂಗಾರ ಕೊಡ್ರಪ್ಪ ಅಂತ ಹೇಳಿ ಭಿನ್ನಹ ಮಾಡುವುದು ಏನ್ ತೋರಿಸ್ತದ ಅಂತಂದ್ರೆ, ಅವನು ತನ್ನ ಜೀವನದಲ್ಲಿ ಏನ್ ಮಾಡ್ದ ಅಂತಂದ್ರೆ ಆ ಒಂದು ಸ್ವಂತ ಲಾಭಕ್ಕಾಗಿ ಅದನ್ನ ಬಳಸಿಕೊಂಡ. ಇದು ಬಹಳ ಆ, ಮುಖ್ಯವಾದಂತಹ ಒಂದು ವಿಚಾರ ಆತ್ಮೀಯ ಜೀವನದಲ್ಲಿ ನಾವು ನೆನಪಿಡಬೇಕಾದದ್ದು. ಎಷ್ಟೋ ಸಲ ನಾವು ಅನೇಕ ವಿಷಯಗಳನ್ನು ದೇವರು ಕೊಡ್ತಾನೆ, ಆದ್ರೆ ಅದನ್ನ ಸ್ವಾರ್ಥಕ್ಕಾಗಿ ನಾವು ಬಳಸುವಾಗ ಅದಕ್ಕೆ ಯಾವ ಮಹತ್ವ ಇರುವುದಿಲ್ಲ, ಅದು ಉಪಯೋಗ ಆಗುವುದಿಲ್ಲ. ಆದ್ರೆ ಅದನ್ನ ದೇವರ ಮಹಿಮೆಗಾಗಿ ನಾವು ಯಾವಾಗ ಉಪಯೋಗಿಸ್ತೇವೆ, ಅದು ಬಹಳ ಅದರಿಂದ ಪ್ರಯೋಜನ ಬಹಳಷ್ಟು ಜನರಿಗೆ ಆಗ್ತದೆ ಮತ್ತು ದೇವರಿಗೆ ಮಹಿಮೆ ಕೂಡ ಮೊದಲನೇದಾಗಿ ಆಗ್ತದೆ ಎಂಬುದಾಗಿ ಈ ವಿಚಾರದಿಂದ ನಾವು ಕಂಡುಕೊಳ್ತೇವೆ. ಹೀಗೆ ಆತನು ಸ್ವಂತ ಲಾಭಕ್ಕಾಗಿ ಅದನ್ನು ಬಳಸಿದ ಕಾರಣ ಇಸ್ರಾಯೇಲ್ರು ಗಿದ್ಯೋನನ ವಿಧಾನಗಳನ್ನು ಅವನ ಸತ್ತ ಮೇಲೂ ಮುಂದರಿಸಿದ್ರು. ಅವನು ಸಾಯ್ತಾನೆ. ಈ ಭಾಗದ ನಾವು ಕೊನೆಯ ವಚನದಲ್ಲಿ ನಾವು ನೋಡಿದ್ವಿ, ಕೊನೆಯ ನಮ್ಮ ಇವತ್ತಿನ ಓದುವಿಕೆಯಲ್ಲಿ ಅವನು ಸತ್ತ ಮೇಲೂ ಸಹ ಅವರು ಆ ಮೂರ್ತಿ ಪೂಜೆಯನ್ನ ಮುಂದುವರಿಸ್ತಾರೆ. ಆ ಎಫೋದನ್ನ, ಬಂಗಾರದ ಎಫೋದ್ ನೆನಪಿಟ್ಟಿರಿ, ಬಂಗಾರದ ಎಫೋದನ್ನ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಪೂಜಿಸುವುದನ್ನ ಅವರು ಮುಂದರಿಸಿದ್ರು ಎಂಬುದಾಗಿ. ಹಣ ಮತ್ತು ಯಶಸ್ಸು ಹೆಚ್ಚಿನದೆಂದು ಅವನು ಏನ್ ಮಾಡ್ದ ಅಂತಂದ್ರೆ ಆ ತಿಳ್ಕೊಂಡ್ರು ಸಹ ಅವನ ಜೀವನದಲ್ಲಿ ಯಶಸ್ಸು ಬಂತು, ಹಣನು ಗಳಿಸಿದ. ಆದರೆ ಉಳಿದ ಆಯುಷ್ಯ ಬಹಳ ದುಃಖಕರವಾದಂತ ಉದಾಹರಣೆಯಾಗಿತ್ತು. ಹಿ ವಾಸ್ ನಾಟ್ ಎ ಹ್ಯಾಪಿ ಪರ್ಸನ್, ಬಟ್ ಹಿ ವಾಸ್ ಎ ಸ್ಯಾಡ್ ಮ್ಯಾನ್ ಎಂಬುದಾಗಿ ನಮಗ ಅಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ಇಸ್ರಾಯೇಲ್ರು ಸಹ ದೇವದ್ರೋಹಿಗಳಾದ್ರು ಮತ್ತು ಈ ಗಿದ್ಯೋನ ಮತ್ತು ಅವನ ಮಕ್ಕಳಿಗೂ ಸಹ ಅದು ಉರುಲಾಯಿತು ಎಂಬುದಾಗಿ ನಾವು ಕೇಳಿದ ಕಾರಣ ಇಟ್ ವಾಸ್ ನಾಟ್ ಎ ಹ್ಯಾಪಿ ಔಟ್ಕಮ್ ಆರ್ ಇಟ್ ವಾಸ್ ನಾಟ್ ಎ ಹ್ಯಾಪಿ ರಿಸಲ್ಟ್ ಎಂಬುದಾಗಿ ನಮಗ ತಿಳಿದು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ಎಷ್ಟು ನಾವು ಎಚ್ಚರವಾಗಿರ್ಬೇಕು ಎಂಬುದನ್ನ ಗಿದ್ಯೋನ ನಮಗೆ ಇವತ್ತು ಕಳಿಸ್ಕೊಡ್ತಾ ಇದ್ದಾನೆ. ಆದ ಕಾರಣ ಒಂದೆರಡು ವಿಚಾರಗಳನ್ನು ಹೇಳಿ ನಾನು ಮುಗಿಸ್ತೇನೆ, ಸಮಯ ಆಲ್ಮೋಸ್ಟ್ ಆಗ್ತಾ ಇದೆ. ಪ್ರಸಂಗಿಗಳ ಪುಸ್ತಕ ನಾವು ಸ್ವಲ್ಪ ಈಗ ಈ ಗಿದ್ಯೋನ ಬಿಟ್ಟು ಮತ್ತೆ ಈ ಒಂದು ರೀತಿಯಲ್ಲಿ ಯಶಸ್ಸನ್ನು ಪಡ್ಕೊಂಡಂತ ಅಂದ್ರೆ ಸಕಾರಾತ್ಮಕವಾಗಿ ಜೀವಿಸಿದಂತ ವ್ಯಕ್ತಿಗಳನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯ. ಯಾಕಂದ್ರೆ ಈಗ ನಾವು ನಕಾರಾತ್ಮಕವಾದಂತಹ ವಿಚಾರಗಳನ್ನ ಗಿದ್ಯೋನ ಜೀವನದಲ್ಲಿ ಕಂಡುಕೊಂಡಿವಿ. ಆದ್ರೆ ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ತಮ್ಮ ಜೀವನದಲ್ಲಿ ದೇವರ ಮಹಿಮೆಗಾಗಿ ಸಾಧಿಸಿದಂತ ವ್ಯಕ್ತಿಗಳು, ಸಾಧಕರಂತ ಹೇಳ್ತೇವೆ ಎಷ್ಟೋ ಸಲ ನಾವು, ಅಚೀವರ್ಸ್, ಅವ್ರು ಯಾರು ಅಂತ ಹೇಳಿ ನಾವು ಸ್ವಲ್ಪ ತಿಳ್ಕೊಳ್ಳೋದು ಬಹಳ ಅವಶ್ಯ. ಗಿದ್ಯೋನನ ಹಾದಿಯನ್ನೇ ಹಿಡಿದಂತ ಮತ್ತೊಬ್ಬ ಯಾರಂತಂದ್ರೆ ಸಲ್ಮಾನ್. ಅವನು ಆ ಜ್ಞಾನೋಕ್ತಿಯನ್ನು ಬರೆದಿದ್ದಾನೆ, ಪ್ರಸಂಗಿಯನ್ನ ಬರೆದಿದ್ದಾನೆ. ಅಷ್ಟೇ ಅಲ್ಲದೆ ಕೀರ್ತನೆಗಳಲ್ಲಿ ಸಹ ಒಂದೆರಡು ಕೀರ್ತನೆಗಳನ್ನ ಬರೆದಿದ್ದಾನೆ ಎಂಬುದು ನಮ್ಮೆಲ್ಲರಿಗೆ ತಿಳಿದಂತ ಮಾತು.
ಪ್ರಸಂಗಿಯ ಪುಸ್ತಕ 7ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತು ಹೇಳಲಾಗಿದೆ. ಅದೇನಂತಂದ್ರೆ, ಆದಿಗಿಂತ ಅಂತ್ಯವೇ ಲೇಸು. ಆದಿಗಿಂತ ಅಂತ್ಯವೇ ಲೇಸು ಎಂಬುದಾಗಿ ಅಲ್ಲಿ ಸಲ್ಮೋನನು ತನ್ನ ಅನುಭವದಿಂದ ಅಲ್ಲಿ ಹೇಳ್ತಾನೆ. ಆದ್ರೆ ಅವನ ಜೀವನದಲ್ಲಿ ಅವನೇ ಸೋತು ಹೋಗ್ತಾನೆ. ಅವನೇನ್ ಹೇಳಿದ್ದ ಅದ್ರ ಪ್ರಕಾರ ಅವನು ನಡೆಯಲಿಕ್ಕೆ ಆಗಲಿಲ್ಲ ಎಂಬುದಾಗಿ ಅವನ ವಿಷಯ ನಾವು ನೋಡ್ತೇವೆ. ಹಿ ವಾಸ್ ಎ ವೆರಿ ಗುಡ್ ಬಿಗಿನರ್. ಅವನು ದೇವರು ಅವನಿಗೆ ನಿನಗೇನ್ ಬೇಕಪ್ಪ ಎಂಬುದಾಗಿ ಕನಸಿನಲ್ಲಿ ಅವನಿಗೆ ಕೇಳಿದಾಗ ಆರಿಸಿಕೊಂಡಂತ ಒಂದು ದೇವರು ಬೇಡಿಕೊಂಡಂತಹ ಒಂದು ವಿಚಾರ ಅಥವಾ ವಿಷಯ ಎಷ್ಟು ಒಳ್ಳೇದಾಗಿತ್ತು. ದೇವರೇ ನನ್ನನ್ನು ಇಂಥ ಚಿಕ್ಕ ವಯಸ್ಸಿನಲ್ಲಿ ಇಂಥ ದೊಡ್ಡ ಇಸ್ರಾಯೇಲರಿಗೆ ನನ್ನನ್ನು ಅರಸನಾಗಿ ಮಾಡಿದ್ದಿ. ಆದ ಕಾರಣ ಅವರನ್ನ ನಡೆಸ್ಕೊಂಡು ಹೋಗುವುದಕ್ಕೆ ನನಗೆ ಬೇಕಾದಂತಹ ಜ್ಞಾನ, ತಿಳುವಳಿಕೆ, ವಿವೇಕಗಳನ್ನ ಕೊಡು ಎಂಬುದಾಗಿ ಬೇಡಿಕೊಂಡಂತಹ ವ್ಯಕ್ತಿ ಸಲ್ಮೋನ್ ಆಗಿದ್ದ. ಇಟ್ ವಾಸ್ ಎ ವೆರಿ ಗುಡ್ ಬಿಗಿನಿಂಗ್ ಅಂತ ಹೇಳಿ ಹೇಳ್ಬೋದು. ವೆರಿ ಇನ್ಸ್ಪೈರಿಂಗ್ ಬಿಗಿನಿಂಗ್ ಆಗಿತ್ತು. ಆದ್ರೆ ಮುಂದೆ ನಾವು ನೋಡುವಾಗ ಆತನೇನ್ ಮಾಡ್ದ ಅಂತಂದ್ರೆ, ಅಲ್ಲಿ ಅವನ ಪತ್ನಿಯರು ಉಪಪತ್ನಿಯರು ಕೂಡಿಸಿದ್ರೆ ಅವರ ಸಂಖ್ಯೆ ಎಷ್ಟಿತ್ತಂತಂದ್ರೆ 1000. 1,000 ಜನರು ಅವನಿಗೆ ಪತ್ನಿ ಉಪಪತ್ನಿಯರು ಇದ್ರು ಅಂತ ಗೊತ್ತಾಗಿ ನೋಡುವಾಗ ಅವರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಅವನ ಮನಸ್ಸನ್ನ ಕೆಡಿಸ್ಬಿಟ್ರು ಅಂತ ಎಂಬುದಾಗಿ ಅವನ ವಿಷಯವಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಹೋದವ? ಶಿಖರದಿಂದ ಬಿದ್ದು ಅವನು ಎಲ್ಲಿ ಹೋದ ಅಂತಂದ್ರೆ ಈಗ ಪಾತಾಳಕ್ಕೆ ಹೋದ ಅಂತ ಅನ್ಬೋದು. ಅಂದ್ರೆ ಬಾಟಮ್ ಅಲ್ಲಿ ಹೋಗಿ ಅವನು ಸಿಕ್ ಹಾಕೊಂಡ ಎಂಬುದಾಗಿ ಅವನ ವಿಷಯವಾಗಿ ನಮಗ ಕಂಡು ಬರ್ತದೆ. ನೋಡ್ರಿ, ಎಷ್ಟು ಸುಂದರವಾದ ವಚನ. ಆದಿಗಿಂತ ಅಂತ್ಯವೇ ಲೇಸು. ಎಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಆದ ಕಾರಣ ಆರಂಭ ಶೂರರಾಗಿರುವುದು ಬೇಡ, ಆದ್ರೆ ನಾವು ಅದನ್ನ ಪೂರ್ತಿಯಾಗಿ ಮುಗಿಸುವಂತವ್ರು, ದೇವರಿಗೆ ಮಹಿಮೆ ತರುವಂತಹ ರೀತಿಯಲ್ಲಿ ನಮ್ಮ ಜೀವನ ಆಗಿರಬೇಕು ಎಂಬುದನ್ನ ನಾವು ತಿಳಿದು ಯಾವಾಗಲೂ ನಮ್ಮ ಜೀವನವನ್ನ ಮುಂದರಿಸಬೇಕಾದದ್ದು ಬಹಳ ಅವಶ್ಯ ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಹೀಗೆ ಈ ಸಲ್ಮೋನನ ವಿಷಯವಾಗಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಆರಂಭ ಶೂರನಾಗಿದ್ದ, ಆದ್ರೆ ಆತನು ಕೊನೆಯದಾಗಿ ಆತನು ಬಿದ್ದು ಹೋದ ಎಂಬುದಾಗಿ. ದೇವರ ವಾಕ್ಯಕ್ಕೆ ಆತನು ಗಮನ ಕೊಡ್ಲಿಲ್ಲ. ಅಲ್ಲಿ ನಾನು ಈಗಾಗಲೇ ಅದನ್ನು ಹೇಳಿದ್ದೇನೆ, ಯಾವ ರೀತಿಯಾಗಿ ಐಗುಪ್ತ ದೇಶದ ಕುದುರೆಗಳನ್ನು ತೆಗೆದುಕೊಂಡು ಬಂದ, ಬಂಗಾರ ತೆಗೆದುಕೊಂಡು ಬಂದ, ಬಹಳಷ್ಟು ಹೆಂಡತಿಯರನ್ನಾಗಿ ಮಾಡಿಕೊಂಡ. ಮತ್ತು ಇವೆಲ್ಲ ಏನಾಗಿದ್ದು ಅಂತಂದ್ರೆ ದೇವರ ಮಾತಿಗೆ, ದೇವರ ಆಜ್ಞೆಗೆ ಅವಿಧೇಯತೆಯನ್ನ ಅವನು ತನ್ನ ಜೀವನದಲ್ಲಿ ಮಾಡಿದ ಕಾರಣ, ಅವಿಧೇಯನಾದ ಕಾರಣ ಎಲ್ಲವನ್ನ ಆತನು ಕಳ್ಕೊಂಡು ಆತನು ಹಾಳಾಗಿ ಹೋದನು ಎಂಬುದಾಗಿ ಅವನ ಬಗ್ಗೆ ನೋಡ್ತೀವಿ. ಮುಂದೆ ಅವನ ಮಕ್ಕಳ ಜೀವನದಲ್ಲಿ ಸಹ ಸುಖ ಆಗ್ಲಿಲ್ಲ. ಇಸ್ರಾಯೇಲ್ ಒಂದು ಜನಾಂಗ ಅದು 2 ಭಾಗವಾಗಿ ಅಲ್ಲಿ ಒಡೆದು ಹೋಯ್ತು, ಯಹೂದ್ಯರು ಮತ್ತು ಇಸ್ರಾಯೇಲರು ಎಂಬುದಾಗಿ ಅವನಾದ ಮೇಲೆ ಆದಂತ ಒಂದು ವಿಚಾರ ನಮಗ ಕಂಡು ಬರ್ತದೆ. ಹೀಗೆ ನಮ್ಮ ಜೀವನದಲ್ಲಿ ನಾವು ಬಹಳ ಎಚ್ಚರವಾಗಿದ್ದುಕೊಂಡು ಆರಂಭಕ್ಕಿಂತ ಆದಿಗಿಂತ ಅಂತ್ಯವೇ ಲೇಸು. ವಿ ಶುಡ್ ಬಿ ಆಲ್ವೇಸ್ ಗುಡ್ ಫಿನಿಷರ್ಸ್ ಎಂಬುದನ್ನ ನಾವು ಈ ಒಂದು ಭಾಗದಿಂದ ತಿಳ್ಕೊಳ್ಳೋಣ. ಎರಡನೇದಾಗಿ ಈಗ ಪಾಸಿಟಿವ್ ಭಾಗಕ್ಕೆ ಬರೋಣ. ಪೌಲನು ಗಲಾತ್ಯದವರಿಗೆ ಒಂದು ಮಾತನ್ನು ಹೇಳ್ತಾನೆ. ಗಲಾತ್ಯ ನೋಟ್ ಮಾಡ್ಕೊಡ್ರಿ, ಆಮೇಲೆ ಓದ್ರಿ, ಸಮಯ ಇಲ್ಲ ಅಂತ ಹೇಳಿ ನಾನು ಜಸ್ಟ್ ಹೇಳ್ತೀನಿ ಅಷ್ಟೇ. 2 ವಚನಗಳನ್ನ ಹೇಳ್ತೇನೆ, ಹೆಚ್ಚಲ್ಲ. ಗಲಾತ್ಯದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 7ನೇ ವಚನ, ಗಲೇಷಿಯನ್ಸ್ 5:7. ಅದರಲ್ಲಿ ಹೀಗೆ ಬರೆದದ್ ನೋಡ್ರಿ. ಪೌಲನು ಹೀಗೆ ಹೇಳ್ತಾನೆ, ಚೆನ್ನಾಗಿ ಓಡುತ್ತಾ ಇದ್ದೀರಿ. ಏನ್ ಹೇಳ್ತಾ ಇದ್ದಾನೆ? ಚೆನ್ನಾಗಿ ಓಡುತ್ತಾ ಇದ್ದೀರಿ. ಪೌಲನು ಬಹಳಷ್ಟು ತನ್ನ ಪತ್ರದಲ್ಲಿ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾನೆ. ಬಹಳಷ್ಟು ಒಳ್ಳೆ ಉದಾಹರಣೆಗಳನ್ನ ನೆನ್ಪಿಡ್ಲಿಕ್ಕೆ ಬಹಳಷ್ಟು ಈಸಿ ಓಡುವಂಥದ್ದು. ಆಮೇಲೆ ಅಥ್ಲೀಟ್ ಎಂಬುದಾಗಿ ಹೇಳ್ತಾನೆ, ಆಮೇಲೆ ಫಾರ್ಮರ್ ಎಂಬುದಾಗಿ ಹೇಳ್ತಾನೆ. ಹೀಗೆ ಬಹಳಷ್ಟು ವಿಧವಾದಂತಹ ಉದಾಹರಣೆಗಳನ್ನ ಆತನು ಕೊಟ್ಟು ನಮಗೆ ವಿಷಯದ ಸ್ಪಷ್ಟೀಕರಣವನ್ನ ಆತನು ಮಾಡುವುದು ಬಹಳ ಸುಂದರವಾದಂತಹ ಒಂದು ವಿಚಾರ. ಇಲ್ಲಿ ಆತನ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನೀವು ಚೆನ್ನಾಗಿ ಓಡ್ತಾ ಇದ್ದೀರಿ, ಯು ಆರ್ ರನ್ನಿಂಗ್ ವೆಲ್ ಅಂತ ಹೇಳ್ತಾನೆ. ಆದರೆ ನೀವು ಸತ್ಯವನ್ನು ಅನುವರ್ತಿಸದಂತೆ ಯಾರು ನಿಮ್ಮನ್ನು ತಡೆದರು? ಅಂದ್ರೆ ಅದರ ಅರ್ಥ, ನೀವು ಸತ್ಯವನ್ನ ಅನುವರ್ತಿಸುತ್ತಾ ಇಲ್ಲ, ಅಂದ್ರೆ ಅದರ ಪ್ರಕಾರ ನೀವು ನಡೆಯುತ್ತಾ ಇಲ್ಲ ಎಂಬುದಾಗಿ ಅವನು ಇಲ್ಲಿ ಅವರಿಗೆ ಹಾಕುವಂತಹ ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು ಅಂತೇಳಿ ನಮಗೆ ತಿಳಿದು ಬರ್ತದೆ. ನೀವು ಚೆನ್ನಾಗಿ ಓಡ್ತಾ ಇದ್ದೀರಿ, ಗುಡ್. ಆದರೆ ನೀವು ಸತ್ಯವನ್ನ, ಅಂದ್ರೆ ಆ ಸತ್ಯದ ಪ್ರಕಾರ ನೀವು
ಯಾಕೆ ನಡೀತಾ ಇಲ್ಲ? ಅದನ್ನು ಯಾರು ನಿಮ್ಮನ್ನ ತಡೀತಾ ಇದ್ದಾರೆ? ಎಂಬುದು ಪೌಲನು ಗಲಾತ್ಯದ ವಿಶ್ವಾಸಿಗಳಿಗೆ ಅಥವಾ ಕ್ರೈಸ್ತರಿಗೆ ಹಾಕಿದಂತಹ ಒಂದು ಪ್ರಶ್ನೆ. ಕೊನೆಯ ಒಂದು ಒಂದು ರೆಫರೆನ್ಸ್ ಹೇಳ್ತೇನೆ. ಫಿಲಿಪ್ಪಿ 3ನೇ ಅಧ್ಯಾಯ 12ನೇ ವಚನ, 12ರಿಂದ 14 ವಚನಗಳು. ಅಂದ್ರೆ 3 ವಚನಗಳಿವೆ. ಅಷ್ಟು ಓದಿ ನಾವು ಮುಗಿಸೋಣ ಇವತ್ತಿನ ಅಧ್ಯಾಯವನ್ನ. ಫಿಲಿಪ್ಪಿಯವರಿಗೆ ಬರೆದ ಪತ್ರ, ಅದು 3ನೇ ಅಧ್ಯಾಯ 12ರಿಂದ 14 ವಚನಗಳಲ್ಲಿ ನಮಗೆ ತಿಳಿದು ಬರ್ತದೆ. ಸಿದ್ಧಿಗೆ ಬಂದವನೆಂದು, ಇಷ್ಟರೊಳಗೆ ನಾನು ಬಿರುದನ್ನ ಪಡ್ಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಮತ್ತೆ ಇಲ್ಲಿ ಓಡುವಂತಹ ಒಂದು ವಿಚಾರವನ್ನ ಪೌಲನು ಹೇಳ್ತಾನೆ. ಐ ಆಮ್ ರನ್ನಿಂಗ್. ಎದಕ್ಕಾಗಿ ಓಡ್ತಾ ಇದ್ದೇನೆ? ಯೇಸು ಸ್ವಾಮಿ ನನ್ನನ್ನ ಎದಕ್ಕೆ ಕರೆದರು ಅದನ್ನ ಹಿಡ್ಕೊಳ್ಳುವುದಕ್ಕಾಗಿ ನಾನು ಓಡ್ತಾ ಇದ್ದೇನೆ. ದಟ್ ಇಸ್ ಅ ವೆರಿ ಗುಡ್ ಬಿಗಿನಿಂಗ್. ಆಮೇಲೆ ಏನ್ ಹೇಳ್ತಾ ಇದ್ದೇನೆ ನೋಡ್ರಿ, ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ಅವನ ವಿಚಾರಗಳು ಯಾವ ರೀತಿಯಾಗಿ ಮುಂದರಿಯುತ್ತವೆ ಎಂಬುದನ್ನ ನಾವು ನೋಡಿ ಮುಗಿಸೋಣ. ಅವನ್ನ ನಾವಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಅಂದ್ರೆ ನಾ ಪ್ರಯತ್ನ ಮಾಡ್ತಾ ಇದ್ದೇನೆ ಆಲ್ವೇಸ್. ಇವತ್ತು ನಾನು ಮಾಡಿದೆ ಅಂತ ಹೇಳಿದ್ರೆ ಮುಗಿದಿಲ್ಲ. ಇಟ್ ಶುಡ್ ಕಂಟಿನ್ಯೂ ಟಿಲ್ ದ ಎಂಡ್ ಎಂಬುದಾಗಿ ಇಲ್ಲಿ ಆತನು ಹೇಳುವಂತಹ ಮಾತು ಬಹಳ ವಿಶೇಷವಾದದ್ದು. ಯೇಸು ನನ್ನನ್ನು ಹಿಡಿದುಕೊಂಡವನೆಂದು ನಾನು ಓಡ್ತಾ ಇದ್ದೇನೆ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಅಂದ್ರೆ ಆಯ್ತಪ್ಪ ಅಂತ ಹೇಳಿ ನಾನು ಹೇಳುದಿಲ್ಲ. ಐ ಆಮ್ ಕಂಟಿನ್ಯೂಯಿಂಗ್ ಟು ಡೂ ಇಟ್ ಟಿಲ್ ದ ಎಂಡ್ ಎಂಬುದಾಗಿ ಅಲ್ಲಿ ಆತನು ಹೇಳ್ತಾ ಇದ್ದಾನೆ. ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನ ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳುವಂತಹ ಮಾತಿನಲ್ಲಿ ಬಹಳಷ್ಟು ವಿಚಾರಗಳನ್ನ ಆತನು ನಮ್ಮ ಮುಂದೆ ಇಟ್ಟಿದ್ದಾನೆ. ಆದ ಕಾರಣವೇ ಆತನು 2ನೇ ತಿಮೋತಿ, ಇನ್ನೊಂದು ವಚನ ಹೇಳ್ಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ. ನಾನು 2 ಅಂತ ಹೇಳಿದೆ, 3ನೇ ವಚನ ಹೇಳಿ ಮುಗಿಸೋಣ. ಅಲ್ಲಿ ಆತನು ಒಂದೇ ಮಾತನ್ನು ಹೇಳ್ಬಿಡ್ತಾನೆ, ಒಂದೇ ವಚನದಲ್ಲಿ ಹೇಳ್ತಾನೆ ನೋಡ್ರಿ ಏನಂತ ಹೇಳಿ. 4ನೇ ಅಧ್ಯಾಯ 7ನೇ ವಚನ, 2ನೇ ತಿಮೋತಿ. ಬಹಳ ಅದ್ಭುತವಾದಂತಹ, ಅಂದ್ರೆ ಇನ್ನೇನೋ ಅವನು ಸಾಯಲಿಕ್ಕಿದ್ದಾನೆ, ನನ್ನ ಸಾವು ಸಮೀಪ ಬಂದಿದೆ, ಆದರೆ ನನ್ನ ಸ್ಥಿತಿ ಏನಾಗಿದೆ ಎಂಬುದನ್ನ ಆತನು ಎಲ್ಲರ ಮುಂದೆ ಇಟ್ಟು ಒಂದು ಪ್ರೋತ್ಸಾಹವನ್ನ ಇಲ್ಲಿ ನಮಗೆ ಕೊಡ್ತಾ ಇರುವುದು ನಮಗೆ ಇಲ್ಲಿ ಕಂಡು ಬರ್ತದೆ. ಅದೇನಂತ ಹೇಳಿ ನೋಡೋಣ. ಮೊದಲನೇದಾಗಿ 2ನೇ ತಿಮೋತಿ 4:7 ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ. ಪೌಲನ ಜೀವನ ಅದೊಂದು ಸಾಧಾರಣ ಜೀವನ ಆಗಿರಲಿಲ್ಲ, ಅದು ಹೋರಾಟದ ಜೀವನ ಆಗಿತ್ತು. ಎಷ್ಟು ಜನರು ಕೂಡ ಹೋರಾಡ್ತಾನೆ ವಿಚಾರ ಮಾಡ್ರಿ ನೀವು. ಆತನ ಜೀವನ ಒಂದು ಹೋರಾಟದ ಜೀವನ ಆಗಿತ್ತು. ಆದ ಕಾರಣ ಆತನ ಏನು ಹೇಳ್ತಾನೆ, ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ. ವಾಟ್ ಅನ್ ಎಂಡ್ ಇಟ್ ಈಸ್. ಎಂಥ ಒಂದು ಅಂತ್ಯ ಅವನ ಜೀವನದಾಗಿತ್ತು ಎಂಬುದಾಗಿ, ತೃಪ್ತಿಕರವಾದಂತಹ ಒಂದು ಜೀವನ ಅವನದಾಗಿತ್ತು ಅಂತ ಹೇಳಿ ಹೇಳ್ಬೋದು. ಎರಡನೇದಾಗಿ ಆತನ ಹೇಳ್ತಾನೆ, ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ. ಈಗಾಗಲೇ ನಾವು ನೋಡಿದೀವಲ್ಲ ಫಿಲಿಪ್ಪಿಯವರಿಗೆ ಬರೆದ ಪತ್ರದಲ್ಲಿ, ಓಟ ಓಡ್ತಾ ಇದ್ದೇನೆ, ಬಿರುದನ್ನ ಇಟ್ಟುಕೊಂಡು ಓಟ ಓಡ್ತಾ ಇದ್ದೇನೆ ಅಂತೇಳಿ ಅಲ್ಲಿ ಹೇಳಿದಂತಹ ಮಾತಿಗೆ ಈ ಒಂದು ಕೊನೆಯ ಕಾಲಕ್ಕೆ ಆತನು ಬಂದಿರುವಾಗ ಏನ್ ಹೇಳ್ತಾನೆ ಅಂತಂದ್ರೆ, ನಾನು ಓಟವನ್ನ ಕಡೆಗಾಣಿಸಿದ್ದೇನೆ, ಅಂದ್ರೆ ಅದನ್ನು ಮುಗಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಐ ಹ್ಯಾವ್ ಫಿನಿಶ್ ದ ರೇಸ್. ಇಂಗ್ಲಿಷ್ ನಲ್ಲಿ ಸುಂದರವಾಗಿ ಅದು ಹೇಳಲ್ಪಟ್ಟಿದೆ. ಫಿನಿಶ್ ಮಾಡಿದ್ದೇನೆ, ಅದನ್ನ ಮುಗಿಸಿದ್ದೇನೆ ಅಂತ ಹೇಳ್ತಾನೆ. ಕೊನೆಯದಾಗಿ ಆತನು ಹೇಳ್ತಾನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ಕ್ರಿಸ್ತ ನಂಬಿಕೆ ಬಹಳ ಮುಖ್ಯವಾದದ್ದು, ಅದನ್ನ ನಾನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಈ ದಿವಸಗಳಲ್ಲಿ ನಾವು ನೋಡುವಾಗ ಜನರಲ್ಲಿ, ಕ್ರೈಸ್ತರಲ್ಲಿ ಅನೇಕ ದುರ್ಬೋಧನೆಗಳು ಬರ್ತಾ ಇವೆ. ಫಾಲ್ಸ್ ಡಾಕ್ಟ್ರಿನ್ಸ್ ಅಂತ ಹೇಳ್ತಾರೆ, ಅವಕ್ಕೆ ತಪ್ಪು ಬೋಧನೆಗಳು ಬರ್ತಾ ಇವೆ. ಸುಳ್ಳು ಬೋಧಕರು ಬರ್ತಾ ಇದ್ದಾರೆ, ಸುಳ್ಳು ಪ್ರವಾದಿಗಳು ಕಾಣ್ತಾ ಇದ್ದಾರೆ. ಕೊನೆ ಕಾಲದಲ್ಲಿ ಇವರೆಲ್ಲ ಹೆಚ್ಚಾಗ್ತಾರೆ ಅಂತ ಹೇಳಿ ಇದೆ. ಆದ ಕಾರಣ ನಾವು ಎಷ್ಟು ಎಚ್ಚರವಾಗಿರ್ಬೇಕು ಎಂಬುದನ್ನ ಈ ವಾಕ್ಯ ನಮಗ ತಿಳಿಸ್ತದೆ. ನಮ್ಮ ನಂಬಿಕೆಯನ್ನೇ ಅಲ್ಲಾಡಿಸುವಂತಹ ರೀತಿಯಲ್ಲಿ ಈ ಸುಳ್ಳು ಬೋಧಕರಾಗ್ಲಿ ಅಥವಾ ಸುಳ್ಳು ಪ್ರವಾದಿಗಳಾಗ್ಲಿ ಮಾಡ್ತಾರೆ. ದೇ ಡೂ ಇಟ್ ಇನ್ ಸಚ್ ಎ ವೇ ದಟ್
ವಾಟ್ ದೇ ಸೇ ಇಸ್ ರೈಟ್ ಎಂಬುದಾಗಿ ನಮಗೆ ಅನಿಸ್ತದೆ. ಆದ್ರೆ ದೇವರ ವಾಕ್ಯದ ಆಧಾರ ನಮ್ಮ ಜೀವನದಲ್ಲಿ ಗಟ್ಟಿಯಾಗಿಲ್ದಿದ್ರೆ ಬಂಡೆ ಮೇಲೆ ಕಟ್ಟಿಕೊಂಡಂತ ಮನೆ ಕಟ್ಟಿದಂತ ಮನುಷ್ಯನು ಆತನು ಭದ್ರವಾಗಿರ್ತಾನೆ, ಸುರಕ್ಷಿತನಾಗಿರ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದನ್ನ ನಾವು ಮರೆಯುದು ಬೇಡ. ಲೆಟ್ಸ್ ಹೋಲ್ಡ್ ಫಾಸ್ಟ್, ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ಯೇಸು ಸ್ವಾಮಿಯ ಮಾತುಗಳ ಮೇಲೆ ನಮ್ಮ ಮನೆಯನ್ನು ಕಟ್ಟಿ, ನಮ್ಮ ಜೀವಿತಗಳನ್ನ ಕಟ್ಟಿ, ನಾವು ಈ ಲೋಕದಲ್ಲಿ ಜೀವಿಸಿ ಆತನ ಮಹಿಮೆಗಾಗಿ ನಾವು ಬಾಳೋಣ. ಆತನ ಹೇಳ್ತಾನೆ ನೋಡ್ರಿ, ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲಿಯು ಮುಂದೆ ನನಗೆ ಸಿದ್ಧವಾಗಿದೆ. ಅದರ ಒಂದು ನಿರೀಕ್ಷೆಯಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಈ ರೀತಿಯಾಗಿ ಅದ್ಭುತವಾದಂತಹ ವಿಚಾರಗಳನ್ನ ನಾವು ಪೌಲನ ಜೀವನದ ಮೂಲಕವಾಗಿ ನಾವು ಇವತ್ತು ಕಂಡುಕೊಂಡಿದ್ದೇವೆ. ಗಿದ್ಯೋನನ ಜೀವನದಲ್ಲಿ ಸಹ ಅನೇಕ ವಿಷಯಗಳನ್ನ ನಾವು ಕೊಂಡುಕೊಂಡಿದ್ದೇವೆ. ಈ ಎಲ್ಲಾ ವಿಚಾರಗಳನ್ನ ನೆನ್ಪು ಮಾಡ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ, ಮರಿಬೇಡ್ರಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಸ್ಪಿರಿಚುವಲ್ ಲೈಫ್. ನಮಗೆ ಬಹಳಷ್ಟು ಆಶೀರ್ವಾದ ತರ್ತವೆ ಅವುಗಳ ಪ್ರಕಾರ ನಡೆಯುವಾಗ. ಆದ ಕಾರಣ ಅವುಗಳನ್ನ ತಿಳ್ಕೊಳ್ರಿ, ಅಭ್ಯಾಸ ಮಾಡ್ರಿ, ಅವುಗಳ ಪ್ರಕಾರ ನಡೆಯಿರಿ. ಹೀಗೆ ಮಾಡ್ಲಿಕ್ಕೆ ದೇವ್ರ ನಮ್ಮೆಲ್ಲರಿಗೆ ಸಹಾಯ ಮಾಡ್ಲಿ. ದೇವ್ರ ನಾಮಕ್ಕೆ ಸ್ತೋತ್ರ.